ಓಂ ಶಾಂತಿ. ಓಂ ಶಾಂತಿ. ಯಾರು ನಿಮ್ಮನ್ನು ನೀವು ಮಹಾವೀರರು ಅಂದ್ಕೋತೀರಾ? ಬಾಬಾ ಅವ್ರು ಕೇಳ್ತಿದ್ದಾರೆ, ಅವರು ಯಾವ ಮಾತುಗಳನ್ನು ಕೇರ್ ಮಾಡಲ್ಲ, ಪರ್ವಾ ನೈ ಕರ್ತೆ. ಮತ್ತೆ ಅವ್ರದ್ದು 2 ವಿಶೇಷ ಧಾರಣೆಗಳ ಪ್ರತಿ ಚೆಕ್ಕಿಂಗ್ ಇರುತ್ತೆ. ಯಾವುದಿರ್ಬೋದು? ಯಾವುದನ್ನು ನೀವೆಲ್ಲರೂ ಮಾಡ್ತಿದ್ದೀರಾ? ಬಂತ ಉತ್ತರ ಬಂತ? ಬಾಬಾ ಹೇಳ್ತಾರೆ, ಪವಿತ್ರತೆ ವಿಷಯದಲ್ಲಿ ಎಂಥದೇ ವಿಘ್ನ ಅಥವಾ ಪರಿಸ್ಥಿತಿ ಬರಲಿ ಅದನ್ನು ಅವರು ಕೇರ್ ಮಾಡಕ್ಕೆ ಹೋಗಲ್ಲ. ಏನೇ ಆದ್ರೂ ಅದನ್ನು ಪಾಲನೆ ಮಾಡೋದ್ರಲ್ಲಿ ಹಾಗೆ ಹಿಂಗೇನೂ ಮಾಡಲ್ಲ. ಅಷ್ಟೇ ಅಲ್ಲ, ವಿಘ್ನಗಳಂತೂ ಬರುತ್ತೆ ಅಲ್ಲ. ಸಂಗಮ ಯುಗದಲ್ಲಿ ಪವಿತ್ರತೆಯ ಮಗ್ಗೆನೇ ಅಕ್ಕಂದರಿಗೆ ಜಾಸ್ತಿ, ರೇರಾಗಿ ಅಣ್ಣಂದರಿಗೆ. ಬಟ್ ಇದರಲ್ಲಿ ಎಂದೂ ಫೇಲ್ ಆಗಬಾರ್ದು. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ಬಾಬಾ ಅವರು ಹೇಳ್ತಿರೋದು, ಮೂಲ ಮಾತೇನಿದೆ, ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾವು ಎಷ್ಟು ಈಗಂತೂ ಪವಿತ್ರತೆ ಪರಿಭಾಷೆ ಬರೀ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣವಾದ ಪವಿತ್ರತೆ ಪ್ರತಿ ನಂದು ಚಿಂತನೆ ಏನಿದೆ, ನನ್ನ ಧಾರಣೆಗಳೇನಿದೆ ಒಂದು. ಇನ್ನೊಂದು ಬಾಬಾ ಹೇಳ್ತಾರೆ, ಚೆಕ್ಕಿಂಗ್ ಮಾಡ್ಕೊಳ್ಳಿ, ನನ್ನಲ್ಲಿ ಕ್ರೋಧ ಇಲ್ಲ ತಾನೆ. ಏನೇ ಬಂದ್ರೂ ಕಾಮ ಅವ್ರ ಕ್ರೋಧ. ಮಹಾವೀರರಂದರೆ ಇವೆರಡರ ಮೇಲೆ ವಿಶೇಷ ವಿಜಯಿಗಳಾಗಬೇಕು. ಇಲ್ಲಾಂದರೆ ಬಾಬೂರು ಒಂದನ್ನೇ ಆಳವಾಗಿ ತಗೊಂಡ್ರೆ ಎಲ್ಲದೂ ಓಡೋಗ್ಬಿಡುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಎಲ್ಲದರ ಹಿಂದೆ ದೇಹಾಭಿಮಾನ ಕಾರಣ. ಸಂಪೂರ್ಣ ದೇಹಾಭಿಮಾನ ತೆಗೆಯೋದಂದರೆ ಅಲ್ಲಿ ತನ್ನ ಸತ್ ಸ್ವರೂಪ ಏನಿದೆ ಅದು ತಾನೇ ಇರುತ್ತೆ. मीठे बच्चे श्रीमत पर भारत को स्वर्ग बनाने की सेवा करनी है. पहले स्वयं निर्विकारी बनना है, फिर दूसरों को कहना है. ಮಧುರವಾದಂತಹ ಮಕ್ಕಳೇ, ಶ್ರೀಮತದ ಮೇಲೆ ಭಾರತವನ್ನು ಸ್ವರ್ಗ ಮಾಡ್ತಕ್ಕಂತಹ ಸೇವೆ ಮಾಡಬೇಕಾಗಿದೆ. ಮೊದಲು ಸ್ವಯಂ ನಿರ್ವಿಕಾರಿಗಳಾಗಿ ಆಮೇಲೆ ಬೇರೆಯವ್ರಿಗೆ ಹೇಳಬೇಕಾಗಿದೆ. ಯಾಕೆಂದರೆ ಬಾಬೋರಿಗೆ ಬೇಕಾಗಿರೋದೇ ಯಾವ ಸಹಯೋಗ? ಪವಿತ್ರತೆಯ ಸಹಯೋಗ. ಸಂಪೂರ್ಣ ಪವಿತ್ರತೆ ಅಂದರೆ ಸಂಪೂರ್ಣ ನಿರ್ವಿಕಾರಿ. तुम महावीर बच्चों को किस बात का परवाह नहीं करनी है, सिर्फ कौन सी चेकिंग करते स्वयं को संभालना. ನೀವು ಮಹಾವೀರ ಮಕ್ಕಳು ಯಾವ ಮಾತನ್ನ ಕೇರ್ ಮಾಡಬೇಡಿ ಅಂತ. ಮಾಯೆ ಮಾತಲ್ಲ, ಅದಕ್ಕೆ ಪರ್ವಾ ನೈ ಕರೋ. ಮತ್ತು ಯಾವ ಚೆಕಿಂಗ್ ಸ್ವಯಂವನ್ನು ನೋಡ್ಕೊಳ್ತಾ ಸ್ವಯಂ ಚೆಕಿಂಗ್ ಇದ್ದುಕೊಂಡು ಎಚ್ಚರ ಸಂಭಾಲನೆ ಮಾಡಿ. ಅಗರ್ ಕೋಯಿ ಪವಿತ್ರ बनने में विघ्न डालता है तो तुम्हें उसकी परवाह नहीं करनी है. सिर्फ चेक करो कि मैं महावीर हूँ. मैं अपने आप को ठगता तो नहीं हूँ. बेहद का वैराग्य रहता है. मैं आप समान बनाता हूँ. मेरे में क्रोध तो नहीं है. जो दूसरों को कहता हूँ वो खुद भी करता हूँ. ಬಾಬಾ ಹೇಳೋದು, ಪವಿತ್ರತೆಯಲ್ಲಿ ಯಾರೇ ವಿಘ್ನಗಳಾಕಿದ್ರೆ ನೀವು ಅದನ್ನು ಕೇರ್ ಮಾಡಬೇಡಿ. ನೀವು ವಿಜಯಿ ಆಗೋದಷ್ಟೇ ನೋಡಿ. ಜನ ಹಿಂದೆ ಬೀಳ್ತಾರಲ್ವಾ, ಬಟ್ ಆದರೆ ಅದರ ಮಹತ್ವ ಯಾರಿಗಿರುತ್ತೆ ಅವರು ಫೇಲ್ ಆಗಕ್ಕೆ ಹೋಗಲ್ಲ. ನೆನ್ನೆ ಜಾನಕಿ ದಾದಿ, ದೊಡ್ಡ ದಾದಿದು ಗುಜಾರ್ ದಾದಿ ಎಲ್ಲರ ಕ್ಲಾಸ್ ಅಂತೂ ಕೇಳಿದ್ದೀರಾ. ಬಟ್ ದಾದಿದೇನು ಸತ್ಯತೆ ಬಗ್ಗೆ ಕ್ಲಾಸ್ ಇತ್ತು, ಸೆಲ್ಫ್ ರಿಯಲೈಸೇಷನ್. ಇದು ತುಂಬ ವಂಡರ್ಫುಲ್ ಕ್ಲಾಸು. ನೀವು ಪುನಃ ಪುನಃ ಕೇಳಬೇಕು. ಹೆಂಗೆ ಮಾಯೆ
ತುಂಬ ರಾಯಲ್ ರೂಪದಲ್ಲಿ ಡೇಂಜರಸ್ ಆಗಿ ಬರುತ್ತೆ, ಮೋಸ ಮಾಡುತ್ತೆ ಅಂತ. ಅಂದರೆ ನನ್ನನ್ನು ನಾನು ಮೋಸ ಮಾಡ್ಕೊಳ್ಳಲ್ಲ ತಾನೆ, ಭ್ರಮೆಗಳಲ್ಲಿ ಬರ್ತಾ, ಬೇರೆಯವರ ಪ್ರಭಾವದಲ್ಲಿ ಬರ್ತಾ ಮಾಯೆ ಹೆಂಗೆ ಎಂಟ್ರಾಗುತ್ತೆ, ತನ್ನ ಸಂಸ್ಕಾರಗಳ ವಶ ಹೆಂಗಾಗ್ತೀನಿ ಅಂತನೂ ಕೆಲವರಿಗೆ ಗೊತ್ತಾಗಲ್ಲ. ಕ್ಯೂಂಕಿ ಬುದ್ಧಿ ಮೇಲೆ ಸುಳ್ಳಿನ ಪ್ರಭಾವ ಇದೆ. ದೇಹಾಭಿಮಾನ ದೊಡ್ಡ ಸುಳ್ಳು. ಯಾವುದು ಆತ್ಮ ತಾನೇ ಸಿಕ್ಕಾಕೊಂಡಿದೆ, ತನಗೆ ಅದರ ಟೇಸ್ಟ್ ಇದೆ, ತಾನೇ ಅದನ್ನು ಬಿಡಕ್ಕೆ ರೆಡಿ ಇಲ್ಲ ಅನ್ನೋ ಮಾತನ್ನ ದಾದಿ ಸಿದ್ಧ ಮಾಡೋದು. ಸುಳ್ಳು ನಾನು ಆತ್ಮ ಬಾಬಾ ಅಂತ ಹೇಳ್ಕೊಳ್ತೀರಾ, ಆದರೆ ದೇಹಾಭಿಮಾನ ಬಿಡಕ್ಕೆ ರೆಡಿ ಇಲ್ಲ ಅಂದರೆ ನಿಮಗೆ ಒಳಗಡೆಯಿಂದ ಆ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ತನ್ನ ಸತ್ಯ ಫಸ್ಟ್ ಅರ್ಥ ಆಗೋದೇನಿದೆ ಅದು ಮಾಡಲಿಲ್ಲ ನೀವು, ಇದು ದೊಡ್ಡ ಮೋಸ ನಿಮಗೆ ನೀವು ಮಾಡ್ಕೊಳ್ತಿರೋದು ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಅಂದರೆ ನಾನು ಮಹಾವೀರನಾಗಿದ್ದೀನ, ನಾನು ಹೆಂಗೆ ತನ್ನ ಸಂಸ್ಕಾರಗಳ ಪ್ರಭಾವದಲ್ಲಿ ಮೋಸ ಮಾಡೋದು ತನ್ನ ಆತ್ಮನಿಗೆ ಮೋಸ, ಒಂದು ಜನ್ಮದ್ದಲ್ಲ, 84 ಜನ್ಮಗಳ ಮೋಸ. ಇದನ್ನ ಏಕಾಂತದಲ್ಲಿ ಬೇಹದ್ ವೈರಾಗ್ಯ ಬೇಕು. ಕೇಳ್ತಿದ್ದಾರೆ, ವೈರಾಗ್ಯ ಇದೆಯಾ ನನಗೆ? ಎರಡನೇದು, ನಾನು ಅನೇಕರನ್ನ ತನ್ನ ಸಮಾನ ಮಾಡ್ಕೋತಿದ್ದೀನ, ನನ್ನಲ್ಲಿ ಕ್ರೋಧ ಇಲ್ಲ ತಾನೆ, ಮತ್ತೆ ನಾನೇನು ಅನ್ಯರಿಗೆ ಜ್ಞಾನ ಹೇಳ್ತೀನಿ, ಈಗ ಆತ್ಮ ತಂದೆ ಬಾಬಾ ಇದು ಡ್ರಾಮಾ, ಇದು ಪಾರ್ಟ್ ಅಂತ ಏನು ನಾವು ಬೇರೆಯವ್ರಿಗೆ ಹೇಳ್ತೀವಿ, ಅದನ್ನ ನಾನು ಸ್ವಯಂ ಮಾಡ್ತೀನ. ಗೀತ್ ತುಮ್ಹೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ, ಓಂ ಶಾಂತಿ. ನಾವು ಹಾಡು ಹಾಡ್ತೀವಿ, ಬಾಬಾ ನಿಮ್ಮನ್ನು ಪಡ್ಕೊಂಡು ಜಗತ್ತನ್ನೇ ಪಡ್ಕೊಂಡೆ, ಬಟ್ ಜಗತ್ತಿಗೆ ಮುಂಚೆ ಬಾಬೂರನ್ನು ಸರಿಯಾಗಿ ಪಡ್ಕೊಂಡಿದ್ದೀನ, ಬಾಬನ ಆಸ್ತಿಯನ್ನು ಸರಿಯಾಗಿ ಪಡ್ಕೊಂಡಿದ್ದೀನ, ಜ್ಞಾನ ಗುಣ ಶಕ್ತಿಗಳ ಅಧಿಕಾರ ಏನು ಕೊಡ್ತಿದ್ದಾರೆ ಅದನ್ನ ರೈಟ್ ವೇ ನಾನು ತಿಳ್ಕೊಂಡಿದ್ದೀನ. ಇದು ನಮ್ಮನ್ನು ನಾವು ಭಾಳ ಆಳವಾಗಿ ಅರ್ಥ ಮಾಡ್ಕೋಬೇಕು. तो ಅದಕ್ಕೆ ಏನು ಹೇಳ್ತಿದ್ದಾರೆ, ಓಂ ಶಾಂತಿ, इसमें बोलने का नहीं रहता, ये समझने की बात है. मीठे मीठे रूहानी बच्चे समझ रहे हैं कि हम फिर से देवता बन रहे हैं, संपूर्ण निर्विकारी बन रहे हैं. बाप आकर कहते हैं, बच्चे काम को जीतो, अर्थात पवित्र बनो. बच्चों ने गीत सुना ना, अब फिर से बच्चों को स्मृति आई है, हम बेहद के बाप से बेहद का वर्षा ले रहे हैं. जो कोई छीन न सके वहाँ दूसरा कोई छीनने वाला होता ही नहीं. ಅಂದರೆ ಈ ಹಾಡು ಏನಿದೆ ಇದು ಬರೀ ಹೇಳೋ ಮಾತಲ್ಲ, ತಿಳ್ಕೊಳ್ಳೋ ಮಾತು, ಅರ್ಥ ಮಾಡ್ಕೊಂಡು ಪಡ್ಕೊಳ್ಳೋ ಮಾತು. ಯಾಕೆಂದರೆ ಬಾಬಾ ಹೇಳ್ತಾರೆ, ಮಧುರ ಆತ್ಮ ರೂಪಿ ಮಕ್ಕಳಿಗೆ ಅರ್ಥ ಆಗಿರಬೇಕು, ನಾವು ಪುನಃ ದೇವತೆಗಳಾಗ್ತಿದ್ದೀವಿ, ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿ ಆಗ್ತಿದ್ದೀವಿ. ಪವಿತ್ರತೆ ಎಲ್ಲ ಜಗತ್ತಿನ ಸಂಪನ್ನ ಪ್ರಾಪ್ತಿಗಳ ಸಂಪತ್ತಿರ್ಬೋದು, ತನು ಮನ ಧನ ಜನ ಸಂಬಂಧ ಆಯುಷ್ಯು ಆರೋಗ್ಯ, ಎಲ್ಲ ಜಗತ್ತಿನ ಪೊಸಿಷನ್ಸ್ ಏನಿದೆ ಎಲ್ಲದರ ಹಿಂದೆ ಸಂಪೂರ್ಣ ಪವಿತ್ರತೆ ಆಧಾರ. ಅದಕ್ಕೇನೆ ತಿಳ್ಕೊಳ್ಳೋ ಮಾತಂದ್ರು, ರಿಯಲೈಸ್ ಮಾಡೋ ಮಾತು. ಬಾಬೂರ್ ಬಂದು ಹೇಳ್ತಿರೋದು, ಮಕ್ಕಳೇ ಕಾಮ್ ಜೀತೋ ತೋ ಜಗತ್ ಜೀತ್. ಕಾಮ್ ವಿಕಾರ ಗೆಲ್ಲೋದಂದ್ರೆ ಪವಿತ್ರರಾಗೋದು, ಅರ್ಥಾತ್ ಜಗತ್ತನ್ನ ಗೆಲ್ಲೋದು. ಇದು ಹಾಡಲ್ಲಿ ಕೇಳಿದ್ರಲ್ವಾ. ಪುನಃ ನಿಮ್ಮ ಮಕ್ಕಳಿಗೆ ಸ್ಮೃತಿ ಬಂದಿದೆ, ನಮ್ಮ ತಂದೆ ಬೇಹದ್ ಆಸ್ತಿ ಕೊಡ್ತಿದ್ದಾರೆ. ಇಂಥ ಆಸ್ತಿ ಕೊಡ್ತಾರೆ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಕಿತ್ಕೊಳ್ಳೋರು ಇರೋದು ಇಲ್ಲ ಸತ್ಯುಗದಲ್ಲಿ. ಉಸ್ಕೋ ಕಹಾ ಜಾತಾ ಹೈ ಅದ್ವೈತ ರಾಜ್ಯ. ದೇವತೆಗಳು ಬಿಟ್ಟರೆ ಬೇರೆ ಇಲ್ವೇ ಇಲ್ಲಲ್ಲ, ದ್ವಾಪರದ ತಾನೇ ನಂತರ ಎಲ್ಲ ಕಿರಿಕಿರಿ ಮಾಡಿದ್ದವು. फिर बाद में रावण राज्य दूसरे का होता है, अभी तुम समझ रहे हो, समझाना भी ऐसे है. हम फिर से भारत को श्रीमत पर वाइजलेस बना रहे हैं. ऊंच ते ऊंच भगवान तो सब कहेंगे, उनको ही बाप कहा जाता है. तो ये भी समझाना है, लिखना भी है. भारत जो संपूर्ण निर्विकारी स्वर्ग था, वो अब निर्विकारी नरक बन गया है.
ತಂದೆ ಹೇಳೋದು ಅಂದರೆ ಬಾಬೂರ್ ಸ್ಥಾಪನೆ ಮಾಡೋದೇ ಅದ್ವೈತ ರಾಜ್ಯ ಅಂದ್ರೆ ಅಲ್ಲಿ ರಾವಣ ರಾಜ್ಯನೇ ಇಲ್ಲ. ರಾವಣ ರಾಜ್ಯ ಯಾವಾಗ ಬಂತು ಅವಾಗ ಎಲ್ಲ ಗೊತ್ತೇ ಇದೆ, ಏನೆಲ್ಲ ಏರುಪೇರಾಯಿತು ತಿಳ್ಕೊಂಡು ಇದನ್ನು ತಿಳಿಸ್ಬೇಕಾಗಿದೆ. ಈಗ ಪುನಃ ಭಾರತ ಶ್ರೀಮತದ ಮೇಲೆ ಹೆಂಗಿತ್ತೋ ನಿರ್ವಿಕಾರಿ ಜಗತ್ತು ಹಂಗೆ ಆಗುತ್ತೆ. ಹೈಯೆಸ್ಟ್ ಒಬ್ಬರೇ ಭಗವಂತ, ಯಾರನ್ನ ತಂದೆ ಅಂತ ಹೇಳಲಾಗುತ್ತೆ. ಇಷ್ಟು ಸಿಂಪಲ್ ಮಾತನ್ನ ಮನುಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ತಂದೆ ಹೈಯೆಸ್ಟ್ ಅಂತ. ಯಾರು ಶ್ರೀಮತದ ಮೇಲೆ ಭಾರತವನ್ನ ಸ್ವರ್ಗ ಮಾಡಿಸ್ತಿದ್ದಾರೆ ಅಲ್ವಾ. ನಾವು ನಾವೇ ಮಾಡೋಕ್ಕಾಗಲ್ಲ. ಶ್ರೀಮತದ ಮೇಲೆ बाप जो बताते हैं उसको नोट कर फिर उस पर विचार सागर मंथन कर लिखने में मदद करनी चाहिए. ಏನು ಬೇಕು ಬಾಬಾ ನಿಮ್ಮ ಮದದು? ತಂದೆ ಏನು ಹೇಳ್ತಾರೆ ಅದನ್ನು ನೋಟ್ ಮಾಡಬೇಕು, ಅದನ್ನು ವಿಚಾರ ಮತನ ಮಾಡಿ ಬರೆಯೋದ್ರಲ್ಲಿ ಸಹಯೋಗ ಕೊಡಬೇಕು. ಅಂದರೆ ಮನುಷ್ಯರಿಗೆ ಹೆಂಗೆ ಹೇಳಿದ್ರೆ ಅವರಿಗೆ ತಲೆಗೆ ಹೋಗುತ್ತೆ, ಬುದ್ಧಿಗೆ ಹೋಗುತ್ತೆ ಅಂತ ಎಲ್ಲ ಬರಿಬೇಕು. ऐसा क्या क्या लिखे जो मनुष्य समझे भारत बरोबर स्वर्ग था. रावण का राज्य था या नहीं, बच्चों को बुद्धि में है. अभी हम भारतवासियों को बाप वाइजलेस बना रहे. पहले अपने को देखना है, हम निर्विकारी बने हैं. ईश्वर को मैं ठगता तो नहीं हूँ. ऐसे नहीं कि ईश्वर हमको देखता थोड़ी है. तुम्हारे मुख से ये अक्षर निकल न सके. ಕೇಳಿ ಏನು ಹೇಳ್ತಿದ್ದಾರೆ ಬಾಬಾ. ಮಕ್ಕಳ ಬುದ್ಧಿಯಲ್ಲಿದೆ. ಈಗ ಭಾರತವಾಸಿಗಳನ್ನು ಬಾಬಾವ್ರು ಬಂದು ವೈಸ್ಲೆಸ್ ಅಂದರೆ ನಿರ್ವಿಕಾರಿಯನ್ನಾಗಿ ಮಾಡ್ತಿದ್ದಾರೆ. ಮೊದಲು ಮಕ್ಕಳೇ, ನೀವು ಬೇರೆಯವ್ರಿಗೆ ಹೇಳೋದಕ್ಕೆ ಮುಂಚೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಾನು ನಿರ್ವಿಕಾರಿ ಆಗಿದ್ದೀನ. ತುಂಬ ಇಂಪಾರ್ಟೆಂಟ್ ಮಾತು. ನಾನು ಈಶ್ವರನನ್ನ ಮೋಸ ಮಾಡ್ತಿಲ್ಲ ತಾನೆ, ಹೇಳೋದೊಂದು ಮಾಡೋದೊಂದು ಅಂತ. ಅಷ್ಟೇ ಅಲ್ಲ, ಇನ್ನೂ ಏನು ಕೇಳ್ತಿದ್ದಾರೆ ಬಾಬೂರು. ಕೆಲವರು ಬಾಬಾ ಏನು ನೋಡ್ತಾರೆ, ಏನು ಮೇಲ್ಗಡೆ ಕೂತಿದ್ದಾರೆ, ಅವ್ರಿಗೆ ಏನು ಗೊತ್ತಾಗುತ್ತೆ? ಯಾರೇನು ನೋಡ್ತಾರೆ? ಎಲ್ಲರ ಮನುಷ್ಯರ ಕಣ್ಣಿಗೆ ಮಣ್ಣೆರ್ಚ್ಬೋದು, ಬಟ್ ಆದರೆ ಬಾಬೂರಿಗೆ ಆಗಲ್ಲ. ತನಗೆ ತಾನು ಮಣ್ಣೆರ್ಚಕ್ಕಾಗಲ್ಲ, ಆಮೇಲೆ ಎಷ್ಟು ಮನಸ್ಸು ತಿನ್ನುತ್ತೆ, ಅದೊಂದು ನರಕ. ಅದಕ್ಕೆ ಬಾಬಾ ಹೇಳ್ತಾರೆ, ನೆನ್ನೆ ದಾದಿ ಹೇಳ್ತಿದ್ರಲ್ಲ, ಕಾನ್ಷಿಯಸ್ ಬೈಟ್ ಕರ್ತಾ. ಒಂದು ಸಣ್ಣ ತಪ್ಪಾದ್ರೂ ತನ್ನ ಕಾನ್ಷಿಯಸ್ಸಿಂದ ತಾನು ಆಚೆ ಬರೋಕ್ಕಾಗಲ್ಲ. ಅದಕ್ಕೆ ಮೊದಲೇ ಯೋಚನೆ ಮಾಡಬೇಕು. ನೀವು ಮಕ್ಕಳಿಗೆ ಮಾತಂತೂ ಹೇಳೋಕ್ಕಾಗಲ್ಲ, ಏನು ಭಗವಂತ ಏನು ನೋಡ್ತಾನ ಅಂತ. तुम बच्चे जानते हो पवित्र बनाने वाला पतित पावन बाप एक ही. ಪತಿತರನ್ನ ಪಾವನ ಮಾಡೋ ತಂದೆ ಒಬ್ಬರೇ ಎಂದಾಗ ಪವಿತ್ರರಾಗಿ ಅಂತ ಹೇಳ್ತಿದ್ದಾರೆ. ಆರ್ಡರ್ ಇದು. ಪ್ರಾಣ ಹೋದ್ರೂ ಈ ವಿಷಯದಲ್ಲಿ ಫೇಲ್ ಆಗಂಗಿಲ್ಲ. ಭಾರತ್ ವೈಸ್ಲೆಸ್ ತಾತು ಸ್ವರ್ಗ ಏ ದೇವತಾಯಿ ಸಂಪೂರ್ಣ ನಿರ್ವಿಕಾರಿ. ದೇವತೆಗಳು ಇಲ್ಲಿದ್ರು ಅನ್ನೋದಕ್ಕೆ ಪ್ರೂಫೇ ಸಾಕು. ಟೆಂಪಲ್ಸು ಅಂಡ್ ಅವ್ರ ಮಹಿಮೆ. ಅವರು ಸಂಪೂರ್ಣ ನಿರ್ವಿಕಾರಿ, ಸರ್ವಗುಣ ಸಂಪನ್ನ ಅಂದಾಗ ಅದು ಪ್ರವೃತ್ತಿ ಮಾರ್ಗ ಆಗಿದ್ರೂ 2 ಯುಗಗಳ ಕಾಲ ಸತ್ಯ ತ್ರೇತಾಯುಗದಲ್ಲಿ ಅಪವಿತ್ರತೆ ಇರಲಿಲ್ಲ ಅನ್ನೋದು ಬೇಕಾದಷ್ಟು ನಿದರ್ಶನಗಳಿದೆ. ಇದನ್ನ ಜಗದೀಶ್ ಬಾಯಿ ತುಂಬ ದೊಡ್ಡದಾಗಿ ಪ್ರೂವ್ ಮಾಡಿದ್ದಾರೆ. ದ್ವಾಪರದ ನಂತರ ಏನು ಕಲಿಯುಗದಲ್ಲಿನೋ ಹೆಂಗೆ ಪವಿತ್ರತೆಯಿಂದ ಜನ್ಮ ತಗೊಂಡಿದ್ದಾರೆ ಅನ್ನೋ ವಿಷಯವನ್ನ. ಅದಕ್ಕೆ ಬಾಬಾ ಹೇಳ್ತಿರೋದು, ಯಥಾ ರಾಜ ರಾಣಿ ತಥಾ ಪ್ರಜಾ होंगी तब तो सारे भारत को स्वर्ग कहा जाता है. अभी नरक है. ये 84 जन्मों की सीढ़ी बहुत अच्छी चीज है. कोई अच्छा हो तो उसको सौगात भी दे सकते हैं. बड़े बड़े आदमियों को भी बड़ी सौगात मिलती है. तुम जो आते हो उनको समझा कर, तुम भी जो भी नए नए आते हैं उनको समझा कर ऐसी ऐसी सौगात दे सकते हो. चीज हमेशा देने के लिए तैयार रहती है ना. तुम्हारे पास भी नॉलेज तैयार रहनी चाहिए. सीढ़ी में पूरा ज्ञान है. ಅಂದರೆ ದೇವತೆಗಳು ಸತ್ಯ ತ್ರೇತಾಯುಗ ಹೆಂಗೆ ಇಳಿದ್ವಿ ಅನ್ನೋದು ಸಿಡಿ ಚಿತ್ರದಲ್ಲಿ ತುಂಬ ಚೆನ್ನಾಗಿದೆಯಲ್ವಾ. ನಿರ್ವಿಕಾರಿ ಭಾರತ, ಸ್ವರ್ಗ, ನರಕ ಹೆಂಗಾಯ್ತು ಅಂತ ಈ ಚಿತ್ರನ ಯಾರೇ ಬಂದರೂ ತಿಳಿಸ್ಬಿಟ್ಟು ಎಲ್ಲರಿಗೆ ಸೌಗಾತ್ ಕೊಡಿ ಮಕ್ಕಳೇ, ಸೌಗಾತ್ ರೆಡಿ ಇರಲಿ.
ಅಷ್ಟೇ ಅಲ್ಲ, ನಿಮ್ಮ ಬುದ್ಧಿ ರೆಡಿ ಇರಲಿ, ಯಾರು ಬರ್ತಾರೋ ಅವ್ರಿಗೆ ಸರಿಯಾಗಿ ತಿಳಿಸ್ಲಿಕ್ಕೆ ಜ್ಞಾನ ರೆಡಿ ಇರಬೇಕು. ಅವಾಗ ಕೂತ್ಕೊಂಡು ಯೋಚನೆ ಮಾಡೋದಲ್ಲ ಏನು ಹೇಳಬೇಕು ಅಂತ. हमने कैसे 84 जन्म लिया ये याद रहना चाहिए, समझ की बात है. ಎಲ್ಲರಿಗೆ ನೆನಪಿದೆಯಲ್ವಾ? ಮನೆಯಲ್ಲಿ ಯೋಚನೆ ಮಾಡ್ರೆ 84 ಜನ್ಮ. ಸೆಕೆಂಡಲ್ಲಿ ಸಿಡಿ ನೋಡಿದ ತಕ್ಷಣ ಹೆಂಗೆ ನಾವು ಕೆಳಗೆ ಮೇಲಿಂದ ಇಳ್ತೀವಿ ಅಂತ ಅರ್ಥ ಆಗ್ತಿದೆಯಲ್ವಾ? ಅಟೆನ್ಷನ್ ಪ್ಲೀಸ್. ಏನಂತೀರ? बाबा ಹೇಳಿದ್ರು, बाप 84 जन्म बताकर फिर कहते हैं इनके बहुत जन्मों के अंत में साधारण तन में प्रवेश करता हूँ, फिर इनका नाम रखता हूँ ब्रह्मा, इन द्वारा ब्राह्मण रचता हूँ, नहीं तो ब्राह्मण कहाँ से लाऊं. ब्रह्मा का बाप कभी सुना है क्या? जरूर भगवान ही कहेंगे. ब्रह्मा विष्णु को देखते हैं सूक्ष्म वतन में, बाप तो कहते हैं मैं इनके 84 जन्मों के अंत में प्रवेश करता हूँ. अडॉप्ट किया है तो नाम बदली किया जाता है, सन्यास भी तो कराया जाता है ना. सन्यासी भी जब सन्यास करते तो फौरन भूलते, कोई भी बात भूल नहीं जाते, याद तो जरूर आता. ಅಂದರೆ ಬಾಬಾ ಹೇಳೋದು, ಎಲ್ಲ ಜ್ಞಾನ ಹೇಳ್ತಾ ನೀವು 84 ಜನ್ಮಗಳನ್ನು ತಗೊಂಡಿದ್ದೀರಾ, ನಾನು ಹೆಂಗೆ ಬರ್ತೀನಿ ಈಗ ನಿಮ್ಮನ್ನು ಪಾವನ ಮಾಡೋಕೆ? ಅದು ಹೇಳ್ತಿದ್ದಾರೆ. ನಾನು ಇವರ ಅಂತಿಮ ಜನ್ಮದ ಲಾಸ್ಟ್ ಅಂತಿಮ ಸಮಯದಲ್ಲಿ ಪ್ರವೇಶ ಮಾಡ್ತೀನಿ, ಇವ್ರಿಗೆ ಹೆಸರಿಡ್ಬೇಕಾಗುತ್ತೆ, ಇವ್ರ ಹತ್ರ ಸನ್ಯಾಸನೂ ಮಾಡಿಸ್ತೀನಿ. ಸನ್ಯಾಸಿಗಳು ಸನ್ಯಾಸ ಮಾಡಿದ ಮೇಲೆ ಅವ್ರ ಹೆಸರು ಚೇಂಜ್ ಆಗುತ್ತೆ. ಒಂದು ಸನ್ಯಾಸ ಮಾಡಿದ ತಕ್ಷಣ ಏನೆಲ್ಲ ಮರ್ತೋಗಕ್ಕಾಗಲ್ಲ. ಆದರೆ ಬ್ರಹ್ಮ ಬಾಬಾ ಕಂಪ್ಲೀಟ್ ಟ್ರಾನ್ಸ್ಫರ್ ಅಂತೂ ಆದರು. ಇದಂತೂ ಮನುಷ್ಯರು ಸನ್ಯಾಸಿಗಳಾಗಲ್ಲ, ಬಟ್ ಅವರು ಬಾಬಾ ಅವ್ರ ಪವರ್ ಹಂಗಿತ್ತು, ಚೇಂಜ್ ಆಗ್ಬಿಟ್ರು. तो तुमको भी याद रहेंगी, परंतु तुमको उनके लिए वैराग्य है, क्योंकि तुम जानते हो ये सब कबर दाखिल होना है, इसलिए हम उनको क्यों याद करें. ಮಕ್ಕಳೇ, ಇಲ್ಲಿ ಏನಂದ್ರೆ ನಿಮಗೆ ವೈರಾಗ್ಯ ಬಂದ್ಬಿಡುತ್ತೆ. ಓಹೋ, ನನ್ನ ಆತ್ಮ ಇದೆಲ್ಲ ಸ್ಮಶಾನ ಆಗೋದಿದೆ, ಹೋಗೋದಿದೆ. ಈಗ ಮಿತ್ರ ಸಂಬಂಧಿಗಳನ್ನ ನೆನಪು ಮಾಡಿ ಏನು ಮಾಡಬೇಕು? ಸಂಬಂಧಗಳು ನೋಡಿ, ಆತ್ಮಿಕ ಸಂಬಂಧದಲ್ಲಿ ಬದಲಾವಣೆ ಮಾಡಿದ್ರು ಒಂದು. ಇನ್ನೊಂದು ಆತ್ಮಿಕ ಸಂಬಂಧ ಸೇವಾ ಸಂಬಂಧವನ್ನು ಜೋಡಿಸ್ತಾ ಬಾಬೂರು ಮೋಹ ಮಮತೆಗಳನ್ನು ತೆಗೆದ್ರು. ಇದು ಅರ್ಥ ಆಗಬೇಕು. ಜ್ಞಾನ ನಮ್ಮನ್ನು ಹೆಂಗೆ ಪರಿವರ್ತನೆ ಮಾಡ್ತಿದೆ, ಇದ್ರ ಅಗತ್ಯ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರು? ಜ್ಞಾನ್ ಸೆ ಸಬ್ ಕುಚ್ ಸಮಜ್ನಾ ಹೇ अच्छी रीति से, ये भी ज्ञान से ही घर बार छोड़ते हैं ना. उनसे पूछा जाए घर बार कैसे छोड़ा तो बताते नहीं. फिर उनको युक्ति से कहा जाता है आपको कैसे वैराग्य आया है, हमको भी सुनाओ तो हम भी ऐसे करें. तुम टेम्पटेशन देते हो कि पवित्र बनो, बाकी तुमको सब याद है. छोटेपन से लेकर अब तक सब बता सकते हो, बुद्धि में सारा ज्ञान है. कैसे ये सब ड्रामा के एक्टर से जो पार्ट बजाने आए हैं, अभी सबके कलयुगी कर्म बंधन टूटना है. ಬಾಬೂರು ಒಂದೊಂದು ಮಾತನ್ನ ಎಷ್ಟು ಡೆಪ್ತಲ್ಲಿ ಹೇಳ್ತಿದ್ದಾರೆ. ಜ್ಞಾನ ಚೆನ್ನಾಗಿ ತಿಳ್ಕೊಬೇಕು. ಒಂದು ಜ್ಞಾನದ ಆಧಾರದ ಮೇಲೇನೆ ಗರ್ಭಾರ ಚೋಡ್ತೆ. ಹೆಂಗೆ ಸನ್ಯಾಸಿಗಳು ಅವ್ರಿಗೆ ವೈರಾಗ್ಯ ಬಂದ ನಂತರನೇ ಅವ್ರು ಬಿಟ್ಟು ಹೋಗೋದು. ಆದರೆ ನೀವು ಹೆಂಗೆ ಬಿಟ್ರಿ ಅಂತ ಕೇಳಿದ್ರೆ ಅವ್ರು ಹೇಳಲ್ಲ. ಇಲ್ಲಿ ನೀವು ಟೆಂಪ್ಟೇಷನ್ ಏನು ಕೊಡ್ತೀರಾ? ನೀವು ಪವಿತ್ರರಾದಾಗ ಬಾಬು ನೆನಪು ಮಾಡಿ ವಿಶ್ವದ ರಾಜ್ಯ ತಗೋತೀರಾ. ಪವಿತ್ರರಾಗೋಕೆ ಶುರು ಮಾಡಿದ್ರು ಬಾಬಾ ಹೇಳ್ತಾರೆ, ನೀವೇನು ಜಡ ಏನಾಗಲ್ಲ, ಚಿಕ್ಕಂದಿನಿಂದ ಏನೇನು ಮಾಡಿದ್ರಿ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಹಂಗೆ ಸನ್ಯಾಸಿಗಳು ಗೊತ್ತಿರುತ್ತೆ, ಬಟ್ ಅವ್ರೇನು ಹೇಳಕ್ ಹೋಗಲ್ಲ. ಇದು ನಮಗೆ ಗೊತ್ತಿದೆ. ಡ್ರಾಮಾದಲ್ಲಿ ಎಲ್ಲರ ಪಾರ್ಟ್ ಡ್ರಾಮಾ ಅನುಸಾರ ಆತ್ಮಗಳಲ್ಲಿಂದ ಬರ್ತಾರೆ. ಈಗ ಬಾಬಾ ಫೈನಲ್ ಆಗಿ ಹೇಳ್ತೀವಿ, ಎಲ್ಲ ವಿಶ್ವದ ಆತ್ಮಗಳ ಕರ್ಮ ಬಂಧನ ಕಟ್ಟಾಗೋದಿದೆ. ಫಿರ್ ಜಾಯಂಗೆ ಶಾಂತಿಧಾಮ್. ಇವ್ರು ಬಿಡ್ಲಿಲ್ಲ ಅಂದ್ರೂ ಬಾಬವ್ರಿಗೆ ಗೊತ್ತು ಬಿಡಿಸೋದು ಹೆಂಗೆ ಇವ್ರ ಹತ್ರ. ಬಾಬವ್ರ ಮಕ್ಕಳನ್ನು ಅಷ್ಟೇ, ಕೇಳಿಸ್ತಿದ್ಯಾ? ನೀವು ಬಿಡ್ಲಿಲ್ಲ ಅಂದ್ರೆ 4 ಹಾಕಿ ಬಿಡಿಸ್ತಾರೆ. ಈಗ ಮಕ್ಕಳೇನಾದ್ರೂ ಹಿಡ್ಕೊಂಡಿದ್ರೆ ಒಂದು ಹಾಕ್ತಾರೆ ನೋಡಿ ತಾಯಿ, ಅವಾಗ ಅದು ಬಿಟ್ಬಿಡುತ್ತೆ. ಹಂಗೆ ಬಾಬುವ್ರಿಗೆ ಗೊತ್ತು ಹೆಂಗೆ ಬಡಿಬೇಕು ಮಕ್ಕಳನ್ನ, ಯಾವಾಗ ಬಡಿಬೇಕಂತನೂ ಗೊತ್ತಿದೆ.
ಬಡಿಸ್ಕೊಂಡು ಬಿಡೋದು ಚೆನ್ನಾಗಿಲ್ಲ. ಅದಕ್ಕೆ ಸಮಯದ ಹೊಡೆತ, ಅಲ್ಲಿ ವಿನಾಶ ನೋಡಿ, ಇಲ್ಲಿ ಓ ಬಾಬಾ ಬಂದ್ಬಿಟ್ಟೆ ಅಂತ ಅಂದರೆ ಸರಿ ಇಲ್ಲ. वहां से फिर सबका नया संबंध जुटेगा, समझाने की पॉइंट्स भी बाबा अच्छी अच्छी देते रहते हैं। यही भारतवासी आदि सनातन देवी देवता धर्म वाले थे तो वाइजलेस थे, फिर 84 जन्मों के बाद विशेष बने, अब फिर वाइजलेस बनना है, परंतु पुरुषार्थ कराने वाला चाहिए। अभी तुमको बाप ने बताया है और बाप कहते तुम वही हो। तो बच्चे भी कहते बाबा आप भी तो वही हो। बाप कहते कल पहले भी तुमको पढ़ा कर क्या दिया था? राज्य भाग्य दिया था। कलप ऐसे करते रहेंगे, ड्रामा में जो कुछ हुआ विघ्न पड़े फिर भी पढ़ते रहेंगे। ಇದು ಇಂಪಾರ್ಟೆಂಟ್ ಮಾತಲ್ಲ. ಸಿಡಿ ಚಿತ್ರ ಬಾಬಾ ತಿರ್ಗ ಹೇಳ್ತಾರೆ, ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಮಕ್ಕಳೇ. ನೀವು 84 ಜನ್ಮಗಳನ್ನು ತಗೊಂಡು ಈಗೇನು ಅಶುದ್ಧ ಅಪವಿತ್ರರಾಗ್ಬಿಟ್ರಿ, ಈಗ ಪುನಃ ನಿರ್ವಿಕಾರಿಗಳಾಗಬೇಕು. ಬಟ್ ಪವಿತ್ರರಾಗಬೇಕನ್ನೋ ಆಸೆ ಇದ್ರು ಪುರುಷಾರ್ಥ ಮಾಡಿಸೋರು ಒಬ್ರು ಬೇಕಲ್ವಾ? ನಮ್ಮ ತಂದೆ ದೊಡ್ಡ ಉಸ್ತಾದ್, ದೊಡ್ಡ ಟೀಚರ್ ಬಾಬಾ ಪುರುಷಾರ್ಥ ಮಾಡಿಸ್ತಿದ್ದಾರೆ. ನೀವು ಮಕ್ಕಳು ತಂದೆ ಏನು ಹೇಳ್ತಿರೋ ಏನು ಹೇಳ್ತಾರೋ ಅದೇ ಮಾಡ್ತೀರಲ್ವಾ? ಮತ್ತೆ ರಿಯಲೈಸ್ ಆಯಿತು, ಓ ಬಾಬಾ ಮಕ್ಕಳೇ ನೀವು ಅದೇ ನನ್ನ ಮಕ್ಕಳು, ಕಲ್ಪದ ಹಿಂದಿನ ಮಕ್ಕಳು. ನಾವು ಹೇಳ್ತಿದ್ವಿ ಬಾಬಾ ನೀನು ಅದೇ ಬಾಬಾ ಅಲ್ವಾ, ನಮಗೆ ಬಂದು ಪಾವನ ಮಾಡಿ ಪುನಃ ಪುನಃ ಸ್ವರ್ಗದ ಆಸ್ತಿ ಕೊಡ್ತಿರಲ್ವಾ, ಅಧಿಕಾರ ಕೊಡ್ತಿರಲ್ವಾ. ಕಲ್ಪ ನಾವು ತಗೋತೀವಿ. ಡ್ರಾಮಾದ ಅನುಸಾರವಾಗಿ ಏನು ವಿಘ್ನ ಬರಬೇಕಾಗಿತ್ತು ಮತ್ತೆ ಬರುತ್ತೆ. ಇದೆಲ್ಲ ಏನೆಲ್ಲ ಬಂತು ತಿರ್ಗಾ ಆಗಲೇಬೇಕು. ಜೀವನ್ ಮೇ ಕ್ಯಾ ಕ್ಯಾ ಹೋತಾ ಈ ಸಬ್ ಯಾದ್ रहता ಅಲ್ವಾ? ಬಾಬಾ ಬಂದ್ಮೇಲೂ ಏನಾಗುತ್ತೆ ಎಲ್ಲ ನೆನಪಿದೆಯಲ್ವಾ? ಇನ್ಕೋ ತೋ ಸಬ್ ಯಾದ್ ಹೈ. ಚಿಕ್ಕಂದಿಂದನೂ ಬ್ರಹ್ಮ ಬಾಬಂಗೆ ನೆನಪಿದೆ ಕೆಲವೆಲ್ಲ. बतलाते भी है गावड़े का चोरा है और वैकुंठ का मालिक बना, वैकुंठ में गावड़ा कैसे होगा ये भी तुम अभी जानते हो। इस समय तुम्हारे लिए ये पुरानी दुनिया गावड़ा है। कहाँ वैकुंठ ये कहाँ नरक। मनुष्य तो बड़े बड़े महल बिल्डिंग आदि देख समझते यही स्वर्ग है। बाप कहते ये तो सब मिट्टी पत्थर है, इनकी वैल्यू ही नहीं है ना। ವ್ಯಾಲ್ಯೂ ಸಬ್ಸೆ ಜಾಸ್ತಿ ಹೀರೆಕಿ ಹೋತಿ, ವ್ಯಾಲ್ಯೂ ವಜ್ರದ್ದಲ್ವಾ? ಸತ್ಯುಗದಲ್ಲಿ ಎಲ್ಲ ವಜ್ರ ವೈಡೂರ್ಯಗಳ ಮೆಹಲ್ ಅಲ್ವಾ? ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ ಅವರು? ಬ್ರಹ್ಮ ಬಾಬಂಗೆಲ್ಲ ನೆನಪಿತ್ತು, ನಾನೊಂದು ಹಳ್ಳಿ ಹುಡುಗ, ಬಾಬಾ ಬಂದು ವಿಶ್ವದ ಮಾಲೀಕರನ್ನು ಮಾಡಿಬಿಟ್ರು. ವಿಶ್ವದ ಮಾಲೀಕನು ಎಂಥದದು ಸ್ವರ್ಗ. ಈ ಹಳೆ ಪ್ರಪಂಚ ಏನಿದೆ ಒಂದು ಹಳ್ಳಿ ಇದ್ದಂಗೆ. ಎಲ್ಲ ಮನುಷ್ಯರು, ಹಳ್ಳಿ ಜನ ಏನು ಸ್ಮಶಾನ ಅಂತಾರೆ ಬಾಬಾ ಅವರು. ಮನುಷ್ಯರು ಅಂದ್ಕೋತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗು ಎಲ್ಲ ಶೋ ನೋಡ್ಬಿಟ್ಟು ಇದೇ ಸ್ವರ್ಗ ಅಂತ. ಬಟ್ ಇದರಲ್ಲಿ ಏನಿದೆ? ಬಾಬಾ ಹೇಳ್ತಾರೆ ಮನೆಗಳು ಏನು ಬರೀ ಕಲ್ಲು ಮಣ್ಣು. ಏನಿದೆ ಮಕ್ಕಳೇ ಇದ್ರೊಳಗಡೆ? ಈ ಬೆಲೆ ಏನಿದೆ ಇದಕ್ಕೆ? ಎಲ್ಲ ಮನುಷ್ಯರು ಎಷ್ಟು ಕಳಪೆ ಆಗ್ಬಿಟ್ರು, ಕಳಪೆಗೂ ದುಡ್ಡು ತಗೊಳಕ್ಕೆ ಶುರು ಮಾಡಿಬಿಟ್ರು. ವಜ್ರಕ್ಕೆ ಇರೋದು ಬೆಲೆ ಅಂತಾರೆ. ಬಾಪ್ ಕೇತೆ ವಿಚಾರ ಕರೋ, सतयुग में तुम्हारे सोने के महल कैसे थे, वहाँ तो सब खानियाँ भरी होती। ढेर का ढेर सोना होता है तो तुम बच्चों को कितना खुशी होना चाहिए। कोई समय मुरझाइश आती है तो बाबा ने समझाया है, कई ऐसे रिकॉर्ड है जो तुमको फौरन खुशी में ला देंगे। सारा ज्ञान बुद्धि में आ जाता है। ಮೂಲ ಮಾತೇನಂತಂದರೆ, ಎಲ್ಲದಕ್ಕಿಂತ ಜಾಸ್ತಿ ನೀವು ಯೋಚನೆ ಮಾಡಿ, ಸತ್ಯುಗದಲ್ಲಿ ನಿಮ್ಮ ಮೆಹಲ್ಗಳು ಹೆಂಗಿತ್ತೋ ಇದೇ ಈ ಕಂಪ್ಯಾರಿಸನ್ನೇ ಇಲ್ಲಲ್ಲ. ಅಲ್ಲಂತೂ ಎಲ್ಲ ಚಿನ್ನದ ಗಣಿಗಳು, ವಜ್ರ ವೈಡೂರ್ಯಗಳ ಗಣಿಗಳೆಲ್ಲ ತುಂಬಿರುತ್ತೆ, ಮೇಲ್ಗಡೆನೇ ಇರುತ್ತೆ. ಏನು ಎಲ್ಲ ಅಗಿಬೇಕಾಗಿಲ್ಲ, ಬೇಕಾದಷ್ಟಿರುತ್ತೆ ಎಲ್ಲ. ನಿಮಗೆ ಎಷ್ಟು ಖುಷಿ ಆಗಬೇಕು. ಬಾಬಾ ಹೇಳ್ತಾರೆ ನಿಮಗೆ ಬೇಜಾರಾದಾಗ ಅಂಥ ಒಳ್ಳೊಳ್ಳೆ ಸೆಲೆಕ್ಟೆಡ್ ಹಾಡು ಇಟ್ಕೊಳ್ಳಿ, ಕೇಳಿದ ತಕ್ಷಣ ಖುಷಿ ಆಗ್ಬಿಡ್ಬೇಕು, ಇಡೀ ಜ್ಞಾನ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಮತ್ತೆ ಏನು ಸಮಜ್ತೆ ಹೋನಾ, ಬಾಬಾ ಹಮ್ಕೋ ವಿಶ್ವ ಕಾ ಮಾಲೀಕ್ ಬನಾತೆ ಜೋ ಕೋಯಿ ಚೀನ್ ನ ಸಕೆ. ಈ ಖುಷಿ ಇರಲಿ, ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನು ಮಾಡ್ತಿದ್ದಾರೆ. ಯಾರೂ ನಮ್ಮಂತ್ರ ಆ ರಾಜ್ಯಗಳನ್ನು ಕೀಳೋಕೆ ಸಾಧ್ಯ ಇಲ್ಲ, ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ ದ್ವಾಪರದ ನಂತರ ಎಲ್ಲ ದಂಡಯಾತ್ರೆ ಬಂದ್ಬಿಟ್ರು.
तोड़ोगे। आधा कल्प के लिए हम सुखदाम का मालिक बनते, राजा का बच्चा समझता है हम इस हद की राजाई के वारिस है। तुमको कितना नशा रहना चाहिए, हम बेहद के बाप के वारिस है। बाप स्वर्ग की स्थापना करते हैं, हम 21 जन्मों के लिए वारिस बनते, कितनी खुशी होना चाहिए। ಇಂಪಾರ್ಟೆಂಟ್ ಅಲ್ಲ, ಇಡೀ ದಿನ ಖುಷಿ ಏನು? ನಮ್ಮನ್ನ ಬಾಬಾ ಸುಖಧಾಮದ ಮಾಲೀಕರನ್ನು ಮಾಡ್ತಿದ್ದಾರೆ. ರಾಜನ ಮಕ್ಕಳಿಗೆ ಖುಷಿ ಇರುತ್ತಲ್ವಾ? ನಿಮಗೂ ಅಪಾರ ಖುಷಿ ಇರಬೇಕು. ಅರೆ ನಾನು ನನ್ನ ತಂದೆಯ ವಾರಿಸ್ ಅಧಿಕಾರಿ, ರಾಜಾಯಿಗ ಅಧಿಕಾರಿ, ನಮ್ಮ ಹತ್ರ ಯಾರು ಕಿತ್ಕೊಳಕ್ಕಾಗಲ್ಲ. ನಶೆ ಒಬ್ಬ ಬಾಬಾವ್ರ ಮೇಲೆ ನಿಶ್ಚಯ ನಶೆ ಪಕ್ಕ ಇರಬೇಕು. ಬಾಬಾ ಬಂದು ನಮಗೆ 21 ಜನ್ಮಗಳಿಗೆ ಇಷ್ಟು ಸುಖಿ ಮಾಡ್ತಾರೆ, ಅಲ್ಲಿ ಬೇರೆ ವಿಷಯನೇ ಇಲ್ಲ. 2 ಯುಗಗಳ ಪ್ಲಸ್ 3ನೇ ಯುಗ, 3 ಯುಗಗಳ ನಿಶ್ಚಿಂತತೆ. ಭಲೆ ಸ್ವಲ್ಪ ಹಂಗಿಂಗಾಗುತ್ತೆ ದ್ವಾಪರದಲ್ಲಿ, ಆದರೂ ಸುಖಿಯಾಗಿರ್ತೀರ ಅಂತಾರೆ ಬಾಬವರು. तो जिसका वारिस बनते उनको भी जरूर याद करना चाहिए ना. याद करने बगैर वारिस बन नहीं सकते. अंडरलाइनो केಳ್ರಿ, याद करे तो पवित्र बने, तब ही वारिस बन सकते हैं. तुम जानते हो श्रीमत परम विश्व के मालिक डबल सिताज बनते. ಕೇಳಿದ್ರಾ ವಾರಿಸ್ ಹೆಂಗಾಗೋದು ಅಂತ? ನೀವಿಷ್ಟು ದೊಡ್ಡ ಆಸ್ತಿಗೆ ನನ್ನ ಮಕ್ಕಳು ಅಧಿಕಾರಿಗಳಾಗಬೇಕಂದ್ರೆ ನನ್ನನ್ನು ಅಷ್ಟೇ ನೆನಪು ಮಾಡಬೇಕಲ್ವಾ? ಯಾರು ಇಷ್ಟೆಲ್ಲ ಕೊಡ್ತಿದ್ದಾರೆ, ನೆನಪಿಲ್ಲದೆ ನೀವು ನನ್ನ ಅಧಿಕಾರಿಗಳಾಗೋಕ್ಕಾಗಲ್ಲ. ಯಾಕೆಂದರೆ ನೆನಪಿಂದನೇ ಪವಿತ್ರರಾಗ್ತೀರಾ. ಪವಿತ್ರರಾದ್ರೇ ವಾರಿಸು, ಇಲ್ಲಾಂದ್ರೆ ಹೆಂಗೆ ಆಸ್ತಿ ಸಿಗುತ್ತೆ? ಕೊಡಲ್ಲಲ್ಲ ಬಾಬುವರು, ಆಟೋಮೆಟಿಕ್ ತಗೊಳಕ್ಕಾಗಲ್ಲ ಬಿಡ್ರಿ. ನೆನಪಿಲ್ಲದೆ ವಾರಿಸ್ ಆಗಕ್ಕಾಗಲ್ಲ ಅನ್ನೋದು ಅಂಡರ್ಲೈನು. ಮತ್ತೆ ನಿಮಗೆ ಗೊತ್ತಿದೆ, ಶ್ರೀಮತದ ಮೇಲೆ ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರಾಗ್ತೀವಿ ಅಂತಂದ್ರೆ ಏನು ವಿಶೇಷ ಮಾತೇನು? ನೆನಪು ಮಾಡಿ 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 ಬಾಬೂರು ಏನು ಸ್ಥಿತಿ ಹೇಳ್ತಾರೋ ಆ ಸ್ಥಿತಿಯಲ್ಲಿ ಬಂದ್ಬಿಡ್ಬೇಕು. ಸ್ವಪ್ನ ಸಂಕಲ್ಪದಲ್ಲಿನೂ ಏನಿರಬಾರ್ದು, ಶ್ರೀಮತ ಬಿಟ್ಟು ಮನ್ಮತ ಇರಂಗಿಲ್ಲ. तो ಬಾಬಾ ಇನ್ನ ಏನ್ ಹೇಳ್ತಾರೆ? ಜನ್ಮ ಬೈ ಜನ್ಮ ಹಮ್ ರಾಜಾಯಿ ಕರೆಂಗೆ. ಇನ್ನ ನಶೆ ಏನೋ, ಜನ್ಮ ಬೈ ಜನ್ಮ ನಾನು ರಾಜ್ಯ ಮಾಡ್ತೀನಿ. मनुष्यों का भक्ति मार्ग में होता है विनाशी दान पुण्य, तुम्हारा अविनाशी ज्ञान धन है. ದ್ವಾಪರದಲ್ಲೆಲ್ಲ ದಾನ ಪುಣ್ಯ ಬರೀ ಅವಿನಾಶಿ ಎಲ್ಲ, ಅಲ್ಪ ಕಾಲಕ್ಕೆ ಸಿಕ್ತು ಎಲ್ಲ. ರಾಜಾಯಿ ಸ್ವಲ್ಪ ಸಿಕ್ತಷ್ಟೇ. ನಮ್ಮ ತಂದೆ ಏನು ದಾನ ಮಾಡಿಸ್ತಿದ್ದಾರೆ? ಅವಿನಾಶಿ ಜ್ಞಾನ ಧನ ಕೊಟ್ಟು ತುಮಕೋ ಕಿತ್ನಾ ಬಡಿ ಲಾಟ್ರಿ ಮಿಲ್ತಿ. ಅವಿನಾಶಿ ಧನ ದಾನ ಮಾಡಿದ್ದು, ಜ್ಞಾನ ಶಕ್ತಿಗಳು ಗುಣಗಳು, ಇದ್ರ ರಿಟರ್ನು ಅವಿನಾಶಿಯಾಗಿ ಸಿಕ್ತಲ್ವಾ? कर्मों अनुसार फल मिलता है. कोई बड़े राजा का बच्चा बनता है तो बड़ी हद की लॉटरी कहेंगे. ರಾಜನ ಮಗ ಜನ್ಮ ತಗೊಂಡ್ರೆ ಏನಂತಾರೆ? ಎಷ್ಟು ದೊಡ್ಡ ಲಾಟ್ರಿ, ಎಷ್ಟು ದೊಡ್ಡ ದಾನ ಪುಣ್ಯ ಮಾಡಿ ಬಂದಿರಬೇಕು ಅಂತಾರೆ. ಸಿಂಗಲ್ ತಾಜ್ ವಾಲೆ ಸಾರೇ ವಿಶ್ವಕ್ಕೆ ಮಾಲೀಕ್ ತೋ ಬನ್ ನ ಸಕೆ. ದ್ವಾಪರದ ನಂತರ ಎಷ್ಟು ರಾಜರಿದ್ರಲ್ಲ, ಬಟ್ ಎಲ್ಲ ಆಮೇಲೆ ಎಲ್ಲ ಡಿವಿಷನ್ಸ್ ಆಗೋಯ್ತು. ವಿಶ್ವವನ್ನ ರೂಲ್ ಮಾಡೋಕ್ಕಾಗಲ್ಲ ಸಂಪೂರ್ಣ ಪವಿತ್ರತೆ ಇಲ್ಲದೆ. डबल ताज वाले विश्व के मालिक तुम बनते हो. उस समय तुम्हारी कोई राजाई है ही नहीं, फिर दूसरे धर्म बाद में आते. ಯಾವಾಗ ನೀವು ಡಬಲ್ ಕಿರೀಟಧಾರಿಗಳಾಗಿರ್ತೀರ ಆಗ ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಾ. ದ್ವಾಪರದಲ್ಲಿ ವಿಶ್ವದ ರಾಜ್ಯ ಮಾಡಲ್ಲ, ಯಾಕೆಂದ್ರೆ ಬೇರೆ ಧರ್ಮಗಳು ಬರ್ತಾರಲ್ವಾ. ಬೇರೆ ಬೇರೆ ಏನೆಲ್ಲ ಏರುಪೇರುಗಳಾಗುತ್ತೆ. ಫಸ್ಟ್ ಸುಮಾರು ಟೈಮ್ ದ್ವಾಪರದ ಎಂಡ್ವರ್ಗಂತೂ ಇದೆಲ್ಲ ಏನಿರಲ್ಲ ಗಡ್ಬಡು. वो जब तक रुद्धि को पाए तो पहले वाले राजाए विकारी बनने के कारण मतभेद में टुकड़े टुकड़े अलग कर देते हैं. पहले तो सारे विश्व पर एक ही राज्य था. वहाँ ऐसे नहीं कहेंगे ये अगले जन्मों के कर्मों का फल है. अभी बाप तुम बच्चों को श्रेष्ठ कर्म सिखला रहे हैं. जैसे जैसे जो कर्म करेंगे, सर्विस करेंगे, तो उसका रिटर्न भी ऐसा ही मिलेगा.
ಇದು ಕರ್ಮಾನುಸಾರವಾಗಿ ಪದವಿ ಫಲ. ಬಾಬಾ ಹೇಳ್ತಿರೋದು ಏನಂದ್ರೆ, ಬೇರೆ ಧರ್ಮದವ್ರು ಬರ್ತಾರಲ್ಲ, ನಿಧಾನಕ್ಕೆ ರಾಜರು ಅಪವಿತ್ರರಾದ ಹಾಗೆ ಮತಭೇದಗಳಲ್ಲಿ ಬರ್ತಾರೆ. ದೇಹಾಭಿಮಾನ ಬಂತಲ್ಲ, ಆಮೇಲೆ ಎಲ್ಲ ಅವ್ರವ್ರದನ್ನ ಕಿತ್ಕೊಳ್ಳೋಕೆ ನಂದಿದು ನಿಂದಿದು ನೀನ್ ನಾನು ಅನ್ನೋದು ಬಂದ್ಬಿಡುತ್ತೆ. ಡಿವಿಷನ್ಸ್ ಶುರುವಾಗುತ್ತೆ ದ್ವಾಪರದಲ್ಲಿ, ಲೇಟಾಗಿ. ಆದರೆ ಮೊದಲೇನು ಇಡೀ ವಿಶ್ವದ ಮೇಲೆ ನಿಮ್ಮ ರಾಜ್ಯ ಇತ್ತು ಸತ್ಯುಗದಲ್ಲಿ, ತ್ರೇತಾದಲ್ಲಿ, ಆಮೇಲೆ ಅದು ಇರಲ್ಲ. ಮತ್ತು ಸತ್ಯುಗದಲ್ಲಿ ಇದು ಗೊತ್ತಿಲ್ಲ ನಮಗೆ, ಹಿಂದಿನ ಜನ್ಮದ ಕಾರಣ ಪುರುಷಾರ್ಥ ಮಾಡಿ ಹಿಂಗಾಗಿದ್ದೀವಿ ಅಂತ. ಪ್ರಾರಬ್ಧ ಆಟೋಮೆಟಿಕ್ ಇರುತ್ತೆ, ಜ್ಞಾನ ಮರ್ಜ್ ಆಗ್ಬಿಡುತ್ತಲ್ವಾ. ಎಲ್ಲರಿಗೆ ಶ್ರೇಷ್ಠ ಕರ್ಮದ ಫಲದ ಮೇಲೇನೆ ಸಿಗೋದು ಜನ್ಮ. ದ್ವಾಪರದಲ್ಲಿನೂ ರಾಜರು ಸುಮ್ಮನೆ ಹಿಂಗಾಗ್ತಾರೆ. ಬಾಬಾ ಹೇಳ್ತಾರೆ, ಈಗ ನಾನು ಬಂದು ನಿಮಗೆ ಶ್ರೇಷ್ಠ ಕರ್ಮಗಳನ್ನು ಕಲಿಸ್ತಾ ಇದ್ದೀನಿ. ಕರ್ಮಗಳ ಶ್ರೇಷ್ಠತೆ ಇಲ್ಲದೆ ಭಾಗ್ಯ ಬದಲಾವಣೆ ಆಗಲ್ಲ. ಬಟ್ ಕರ್ಮಗಳನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಬುದ್ಧಿ ಕೊಡ್ತಿದ್ದಾರೆ ಬಾಬವರು, ದಿವ್ಯ ಬುದ್ಧಿ. ಯಾಕೆ ಎಲ್ಲರೂ ಶ್ರೇಷ್ಠ ಕರ್ಮ ಮಾಡಲ್ಲ ಬಾಬೂರ್ ಮಕ್ಕಳು? ಉಲ್ಟಂ ಪಲ್ಟಂ ಸಾಧಾರಣ ಹೆಂಗ್ ಬೇಕೋ ಹಾಗೆ. ಯಾಕೆಂದ್ರೆ ದಿವ್ಯ ಬುದ್ಧಿ ಕೆಲಸ ಮಾಡಲ್ಲ. ದೊಡ್ಡದ್ರಲ್ಲಿ ದೊಡ್ಡ ಆಸ್ತಿ ಸಂಗಮ ಯುಗದಲ್ಲಿ ಬಾಬೂರ್ ಕೊಡೋ ದಿವ್ಯ ಬುದ್ಧಿ, ಜ್ಞಾನದ ಬುದ್ಧಿ. ಜ್ಞಾನವನ್ನು ಅದಕ್ಕೇನೆ ಏನು ಹೇಳ್ತಾರೋ ಅದಕ್ಕೆ ತಕ್ಕಂತೆ ನನ್ನ ಬುದ್ಧಿ ನಿರ್ಣಯ ಮಾಡಬೇಕು. ಆಗ ಕರ್ಮ ಶ್ರೇಷ್ಠ ಆಗುತ್ತೆ, ಭಾಗ್ಯ ಜೊತೆಯಲ್ಲಿರುತ್ತೆ. ಇಲ್ಲಾಂದ್ರೆ ಎಲ್ಲ ಒಟ್ಟೋಗುತ್ತೆ. ಅಚ್ಚ ಕರ್ಮ ಹೀ ಕರ್ನ. ಬಾಬಾ ಹೇಳೋದು, ನೀವು ಮಕ್ಕಳು ಎಷ್ಟು ಒಳ್ಳೆ ಕರ್ಮ ಮಾಡ್ತೀರಾ, ಸರ್ವೀಸ್ ಮಾಡ್ತೀರಾ, ಅದರ ರಿಟರ್ನ್ ಹಂಗೆ ಕೊಡುತ್ತೆ, ಸಿಗುತ್ತೆ. ಅದರಿಂದ ಒಳ್ಳೆ ಕರ್ಮಗಳನ್ನೇ ಮಾಡಬೇಕು. कोई कर्म करते समझ नहीं सकते, उसके लिए श्रीमत लेनी है, घड़ी घड़ी पूछना है पत्र में. अभी प्राइम मिनिस्टर है, तुम समझते हो कितनी पोस्ट आती रहेंगी, परंतु वो कोई अकेले में नहीं पढ़ते हैं. उनके आगे बहुत सेक्रेटरीज होते हैं, वो सारी पोस्ट देखते हैं. जो बिल्कुल मुख्य होंगे पास करेंगे, तब प्राइम मिनिस्टर के टेबल पर रखेंगे. यहाँ भी ऐसे होता है. मुख्य मुख्य पत्रों का फौरन रिस्पॉन्ड दे देते हैं, बाकी के लिए याद प्यार लिख देते हैं. ಇಂಪಾರ್ಟೆಂಟ್ ಮಾತೇನು ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಕರ್ಮ ಮಾಡುವಾಗ ಯೋಚನೆ ಮಾಡ್ಬೇಕಿದು ಶ್ರೀಮತದ ಪ್ರಮಾಣ ಇದೆಯಾ. ಏನೇ ಕರ್ಮ ಮಾಡುವಾಗ ಪತ್ರ ಬರ್ದಾದ್ರೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತ ಇಮ್ಮಿಡಿಯೇಟ್ ಶ್ರೀಮತ ತಗೊಳ್ಳಿ. ಶ್ರೀಮತ ತಗೊಳ್ದೇನೆ ನೀವು ಕರ್ಮಗಳನ್ನು ಮಾಡಂಗಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಎಷ್ಟೊಂದು ಪೋಸ್ಟ್ ಬರುತ್ತೆ, ಎಲ್ಲ ಪೋಸ್ಟ್ ಅವ್ರೇನು ಓದ್ತಾರ? ಬೇಕಾದಷ್ಟು ಸೆಕ್ರೆಟ್ರೀಸ್ ಇರ್ತಾರೆ, ಇಂಪಾರ್ಟೆಂಟ್ ಪೋಸ್ಟ್ ಅವ್ರ ಟೇಬಲ್ಗೆ ಹೋಗುತ್ತೆ, ಅದನ್ನು ಅವ್ರು ಓದ್ತಾರೆ. ಹಂಗೆ ಬಾಬಾ ಹೇಳ್ತಾರೆ, ಇಲ್ಲಿನೂ ಬಾಬೂರು ಅಷ್ಟೊಂದು ಸೇವಾ ಕೇಂದ್ರಗಳು ಜಾಸ್ತಿ ಆದಂಗೆ ಇಷ್ಟುದಾದಿ ಇರ್ತಾ ಇದ್ರು. ಸೊ ಇಂಪಾರ್ಟೆಂಟ್ ಪೋಸ್ಟ್ಗಳು ಬಾಬೂರಿಗೆ ಎಲ್ಲ ಪೋಸ್ಟ್ ಸಮಾಚಾರ ಅಂತೂ ಕೊಡ್ತಿದ್ರು. ಬಾಬುವರಂತೂ ಒಂದೊಂದು ಸಣ್ಣ ವಿಷಯನೂ ಹೇಳೋರಲ್ವಾ. ಅಂದರೆ ಇಂಪಾರ್ಟೆಂಟಿಗೆಲ್ಲ ಜವಾಬ್ ಕೊಡ್ತಿದ್ರು, ಬಾಕಿ ಮಕ್ಕಳಿಗೆಲ್ಲ ಯಾದ್ ಪ್ಯಾರ್ ಕೊಟ್ಬಿಟ್ಟು ಆ ರೆಡ್ ಪೆನ್ಸಿಲಲ್ಲಿ ಸೈನ್ ಹಾಕೋರು ಬಾಬಾ. ತೋ ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು, एक एक को अलग बैठ पत्र लिखे, ये तो हो न सके, बड़ा मुश्किल है. बच्चों को कितनी खुशी होती है, ओहो आज बेहद के बाप का चिट्ठी आई है. शिव बाबा ब्रह्मा द्वारा रिस्पॉन्ड करते हैं, बच्चों को बड़ी खुशी होती है. सबसे जास्ती गदगद होती है, बांधे लिया, ओहो हम बंधन में हैं. बेहद का बाप हमको कैसे चिट्ठी लिखते हैं, नैनों पर रखते हैं. अज्ञान काल में भी पति को परमात्मा समझने वाले को पति की चिट्ठी आती होंगी तो उनको चुम्बन करेंगे. तुम्हारे भी बाप दादा का पत्र देखकर कई बच्चों के एकदम रोमांच खड़े हो जाते, प्रेम के आंसू आ जाते हैं, चुम्बन करेंगे, आंखों पर रखेंगे. बहुत प्रेम से पत्र पढ़ती है. यारो बांधेलिया ಬಾಂಧೆಲಿಯ ಕೊಯ್ ಕಮೈ ಕ್ಯಾ ಅಂತಿದ್ದಾರೆ ಬಾಬೂರು. ಅಂದರೆ ಮಕ್ಕಳಿಗೆ ಎಲ್ಲರೂ ಅಷ್ಟೇ ಬಾಬೂರು ಪತ್ರ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಪತ್ರ ಬಂದರೆ ಎಲ್ಲರಿಗೆ ರೋಮಾಂಚನ, ಅಷ್ಟು ಪ್ರೀತಿ, ಅದಕ್ಕೆ ಜಾಸ್ತಿ ಖುಷಿ.
ಪ್ರೀತಿ ಯಾರಿಗೆ ಅಂದರೆ ಬಾಂಧೇಲಿಯರಿಗೆ ಮನೆಗೆ ಪತ್ರ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಬಾಬು ಅವರು ಸೆಂಟ್ರಿಗೆ ಏನು ಪತ್ರ ಬರೀತಿದ್ರು ಅದನ್ನ ಹೆಂಗೆಂಗೋ ಮುಚ್ಚಿಟ್ಕೊಂಡು ಹೋಗಿ ಕೊಡ್ತಾ ಇದ್ರು. ಅದನ್ನು ಓದ್ಕೊಂಡು ಅವರು ಕಣ್ಣಿಗೆ ಇಟ್ಕೊಳ್ಳೋದೇನು, ಮುತ್ತು ಕೊಡೋದೇನು, ಅವರು ಅಳೋದೇನಿದೆ, ಪ್ರೇಮದ ಆನಂದ ಬಾಷ್ಪ, ಅಷ್ಟೂ ಪ್ರೀತಿ, ಅಷ್ಟೂ ಖುಷಿ, ಅಷ್ಟು ಆನಂದ. ಬಾಬಾ ಹೇಳ್ತಾರೆ ಲೌಕಿಕದಲ್ಲಿನೂ ತುಂಬ ಪ್ರೀತಿ ಇರೋರು ಪತ್ರ ಬಂದ್ರಂಗೆ ಮಾಡ್ತಾರಲ್ಲ, ಹಂಗೆ ಇದಂತೂ ಭಗವಂತ ಡೈರೆಕ್ಟ್ ಬ್ರಹ್ಮನ ಹತ್ರ ಜವಾಬ್ ಕೊಡ್ತಿದ್ದಾರೆ, ಬಾಬಾ ಸೈನ್ ಆಗ್ತಿದ್ದಾರೆ. ಎಷ್ಟು ವಂಡರ್ಫುಲ್ ವಿಷಯ ಅಲ್ವಾ. ಬಾಬಾ ಹೇಳೋದು ಬಾಂಧೇಲಿಯರೇನು ಕಡಿಮೆ ಇದ್ದಾರಾ, ವಂಡರ್ಫುಲ್ ಅವರು. कई बच्चों पर माया जीत पा लेती है, कोई तो समझते हैं हमको पवित्र जरूर बनना है. ಭಾರತ್ ವೈಸ್ಲೆಸ್ था, अब ವಿಶೇಷ. ಕೆಲವು ಮಕ್ಕಳ ಮೇಲೆ ಮಾಯನೇ ಗೆದ್ದುಬಿಡುತ್ತೆ, ಅಂದರೆ ಅವರು ಸೋತೋಗ್ಬಿಡ್ತಾರೆ, ಪವಿತ್ರತೆಯಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಇನ್ನು ಕೆಲವರು ವಿಜಯ ಪಡ್ಕೊಳ್ತಾರೆ. ಆದರೆ ಎಲ್ಲ ವೆರೈಟಿ ಮಕ್ಕಳಲ್ಲ, ಮಕ್ಕಳೇ ಭಾರತ ವೈಸ್ಲೆಸ್ ಈಗ ವಿಶೇಷ ಆಗಿದೆ. ನೀವು ಪುರುಷಾರ್ಥ ಮಾಡಿ ಪುನಃ ವೈಸ್ಲೆಸ್ ಆಗಲೇಬೇಕು, ಕಲ್ಪದ ಹಿಂದಿನಂತೆ. ಮಕ್ಕಳಿಗೆ ತಿಳಿಸೋದಂತೂ ಸಹಜವಾಗಿ ಬಾಬೂರು ತಿಳಿಸ್ಕೊಡ್ತಾರೆ. तुम्हारा भी ये प्लान है ना, गीता का युग चल रहा है, बच्चों का समझाना भी बहुत सहज है. ಇದೆಲ್ಲ ಬಾಬೂರು ಹೇಳಿರೋ ವಿಷಯಗಳನ್ನು ನಿರಂತರ ತಿಳಿಸೋದೇನಿದೆ ಇದು ಭಾಳ ಈಸಿಯಾಗಿರ್ಬೇಕು. ಗೀತಾಯುಗ ನಡೀತಿದೆ. ಗೀತಾಯುಗ ಅಂದ್ರೇ ಕಾಮ್ ಮಹಾಶತ್ರು, ಕ್ರೋಧೇಶೋ ಕಾಮೇಶೋ ಇವೆಲ್ಲ ಬಿಟ್ಬಿಡಿ ಅಂತ ತಾನೇ ಡೈರೆಕ್ಟ್ ಆಗಿದೆ ಗೀತೆಯಲ್ಲಿ. ಗೀತಾ ಕಾ ಹಿ ಪುರುಷೋತ್ತಮ ಯುಗ ಕಹಾ ಜಾತ. ಗೀತಾಯುಗನೇ ಪುರುಷೋತ್ತಮ ಸಂಗಮ ಯುಗ. तुम लिख भी दो गीता का ये पुरुषोत्तम युग है, जबकि पुरानी दुनिया बदल नहीं होती है. तुम्हारी बुद्धि में है बेहद का बाप, जो हमारा कौन है? बेहद ತಂದೆ ಯಾರು? टीचर भी है, उनसे हम राजयोग सीख रहे हैं. अच्छी रीति पढ़ेंगे तो क्या बनेंगे? डबल सिरताज होंगे. ಇದು ಗಳಿಗಿನ ಆಸೆ ಬರ್ತಾ ಇರಬೇಕು. ನಮ್ಮ ತಂದೆನೂ ಹೌದು, ಟೀಚರು ಹೌದು, ಓದಿಸ್ತಿದ್ದಾರೆ. ಪುರುಷೋತ್ತಮ ಸಂಗಮ ಯುಗ ಇದು. ಕಿರೀಟಧಾರಿಗಳನ್ನು ಮಾಡ್ತಿದ್ದಾರೆ ನಮ್ಮನ್ನ, ಅದಕ್ಕೆ ಚೆನ್ನಾಗಿ ಓದ್ಬೇಕು ನಾನು, ರಾಜಯೋಗ ಕಲಿಸ್ತಿದ್ದಾರೆ. ಇದು ಸದಾ ನಶೆ ಇರಬೇಕು. ಕಿತನಾ ಬಡಾ ಸ್ಕೂಲ್ ಹೇ, ರಾಜಾಯಿ ಸ್ಥಾಪನ ಹೋತಿ. ಇಂಥ ಸ್ಕೂಲ್ ಎಲ್ಲಾದರೂ ಇದೆಯಾ? ಓದ್ಬಿಟ್ಟು ರಾಜರಾಗೋ ಸ್ಕೂಲು. ಎಷ್ಟು ನಶೆ ಇರಬೇಕು. ನಮಗೆ ಓದಿಸೋದೇ ಸ್ವಯಂ ಭಗವಂತ ರಚಯಿತ. ಆ್ಯಂಡ್ ಸ್ಕೂಲ್ ಎಷ್ಟು ದೊಡ್ಡದು, ಯೂನಿವರ್ಸಿಟಿ. जैसा जो पुरुषार्थ करेंगे वो पहले आते रहेंगे. तो प्रजा भी जरूर अनेक प्रकार की होंगी, राजाई रुद्धि को पाती रहेंगी. कम ज्ञान उठाने वाले पीछे आएंगे. ಪ್ರಜೆಗಳು ಅನೇಕ ಪ್ರಕಾರದವ್ರು ಆಗ್ತಾರಲ್ಲ, ರಾಜಾಯಿ ವೃದ್ಧಿ ಆಗ್ತಾ ಹೋಗುತ್ತೆ. ಯಾರೆಷ್ಟು ಜ್ಞಾನ ತಗೋತಾರೆ, ಕಡಿಮೆ ತಗೋತಾರೆ ಅಂದರೆ ಕಡಿಮೆ ಪದವಿ, ಜಾಸ್ತಿ ತಗೋತಾರೆ ಅಂದರೆ ಜಾಸ್ತಿ. ಪುರುಷಾರ್ಥದ ಅನುಸಾರವಾಗಿ ಬರ್ತಾ ಹೋಗ್ತಾರೆ. ये सब बना बनाया खेल है, ये ड्रामा का चक्र रिपीट होता है. ಮಾಡಲ್ಪಟ್ಟಂತಹ ಈ ನಾಟಕ ಪುನಃ ರಿಪೀಟ್ ಆಗ್ತಿರುತ್ತೆ. ಡ್ರಾಮಾ ಚಕ್ರ ಅಂತಾರಲ್ಲ, ಚಕ್ರ ಅಂದ್ರೇನೆ ಅಲ್ಲಿ ಎಂಡೇ ಇಲ್ಲ. ಎಲ್ಲಿ ಶುರು ಅಲ್ಲೇ ಎಂಡ್, ಎಲ್ಲಿ ಶುರು ಅಲ್ಲೇ ಎಂಡ್. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು? अभी तुम बाप से वर्षा ले रहे हो, बाप कहते हैं पवित्र बनो, इसमें कोई विघ्न डालता है तो परवाह नहीं करना चाहिए. ಅರೆ ಮಕ್ಕಳೇ, ಪವಿತ್ರರಾಗಿ ಆಸ್ತಿ ತಗೋಬೇಕಲ್ವಾ, ಇದರಲ್ಲಿ ವಿಘ್ನ ಹಾಕಿದ್ರೆ ಕೇರ್ ಮಾಡಬೇಡಿ. रोटी टुकड़ा तो मिल सकती है ना, बच्चों को पुरुषार्थ करना चाहिए तो याद रहेंगी. बाबा भक्ति मार्ग का मिसाल बताते हैं. पूजा के टाइम बुद्धियोग बाहर जाता था तो अपना कान पकड़ते थे, चमाट लगाते थे. अब तो ये ज्ञान है, इसमें तो मुख्य बात है याद की. याद न रहे तो अपने को ಕೇಳ್ರಿ, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಅಟೆನ್ಷನ್, ಡಬಲ್ ಅಟೆನ್ಷನ್ ಇಟ್ಕೊಂಡು ಕೇಳಬೇಕು. ಏನು ಯಾದ್ ನ ರಹೆ ತೋ ಅಪ್ನೆ ಕೋ ತಪ್ಪಡ್ ಜೋರ್ ಸೆ ಲಗಾನ चाहिए, ಜೋರ್ ಸೆ ಲಗಾನ. ಬಾಬನ್ ನೆನಪು ಮರ್ತೋದ್ರೆ ಏನು ಮಾಡಬೇಕು? ಕೆನ್ನೆ ಹೊಡ್ಕೊಳ್ರಿ ಅಂತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ,
ನನಗೇನಾದ್ರೂ ಏನು ಬುದ್ಧಿ ಬೇರೆ ಕಡೆ ಹೋಯ್ತು ಭಕ್ತಿ ಮಾಡುವಾಗ ಅಂದರೆ ಕಿವಿ ಜೋರಾಗಿ ಹಿಡ್ಕೊಳ್ತಿದೆ, ಇಲ್ಲಾಂದರೆ ಜೋರಾಗಿ ಕೆನೆಗೊಡ್ಕತ್ತಿದೆ. ಎಲ್ಲೋಗ್ತಾ ಇದೆಯಾ ಮನಸ್ಸನ್ನು ಹಿಡ್ದಿಡೋಕ್ಕೆ ಬಾಬವ್ರು ಏನು ಪುರುಷಾರ್ಥ ಮಾಡಿದ್ದಾರೆ ನೋಡ್ರಿ. ನಾವು ಮಾಡ್ತೀವಾ? ಊರೆಲ್ಲ ತಿರ್ಕೊಂಡು ಬಂದ್ರೂ ಮನಸ್ಸು ಬುದ್ಧಿ ಅಯ್ಯೋ ಯೋಗ ಮಾಡೋಕ್ಕಾಗೋದೇ ಇಲ್ಲ, ಬುದ್ಧಿ ಮೇಲೆ ಹೋಗೋದೇ ಇಲ್ಲ ಅಂತ ಆರಾಮಾಗಿ ಇರ್ತಾರೆ, ಕೇರ್ಲೆಸ್ ಆಗಿ. ಅದು ಮನಸ್ಸು ಬುದ್ಧಿನ ಚೇಂಜ್ ಮಾಡಬೇಕು, ವಿಚಾರ ಮತನ ಮಾಡಬೇಕು, ತಾನು ಭಾಗ್ಯ ಮಾಡ್ಕೋಬೇಕನ್ನೋ ಚಿಂತೆ ಯೋಚನೆನೇ ಇರಲ್ಲ ಕೆಲವರಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂದರೆ ಹಂಗೆ ಬಿಡೋದಂದ್ರೆ ಜನ್ಮಾಂತರದ ಭಾಗ್ಯ ಕಳ್ಕೊಳ್ಳೋದಲ್ಲ. ಬಾಬುವ್ರಿಗೆ ಬರಿಬೇಕು, ಹೇಳ್ಬೇಕು. ಏನಕ್ಕೆ ನನ್ನ ಬುದ್ಧಿ ಒಂದು ಕಡೆ ಬಾಬುವ್ರ ಹತ್ರ ಇರಲ್ಲ? ಬಾಬುವರು ಬರೀ ಭಕ್ತಿಯಲ್ಲಿ ಹಂಗೆ ಅಂದರೆ ಇದಂತೂ ಜ್ಞಾನದ ವಿಷಯ. ನೀವು ಕೇರ್ಲೆಸ್ ಮಾಡೋಕ್ಕಾಗುತ್ತಾ ಯೋಗನ? ಮುಖ್ಯ ಸಬ್ಜೆಕ್ಟೇ ಯೋಗ ಅಂತ ಹೇಳ್ತಿರೋದು. ಮಾಯಾ ಮೇರೆ ऊपर जीत क्यों पाती है, क्या मैं इतना ಕಚ್ಚಾ ಹೂँ ಕ್ಯಾ? ನಿಮಗೆ ಜೋಶ್ ಬರಬೇಕು. ಮಾಯೆ ನನ್ನ ಮೇಲೆ ಬಂದು ವಿಜಯ ಪಡ್ಕೊಳಕ್ ಬಂದಿದ್ಯಾ? ನನ್ನನ್ನೇನು ಅಂದ್ಕೊಂಡ್ಬಿಟ್ಟೆ? ನಾನೇನು ಕಚ್ಚಾ ಅಂತ ತಿಳ್ಕೊಂಬಿಟ್ಟಿ, ಅಪರಿಪಕ್ವ ಅಂತ ತಿಳ್ಕೊಂಡಿದ್ಯಾ? ಏನು ಅಂದ್ಕೊಂಡ್ಬಿಟ್ಟೆ? ಮುझे तो इन पर जीत पानी है, अपने आप को अच्छी रीति संभालना है. अपने आप से पूछो, मैं इतना महावीर हूँ? ನನ್ನ ಮೇಲೆ ವಿಜಯ ಪಡ್ಕೊಳಕ್ ಬಂದಿದ್ಯಾ? ಮಾಯೆ, ನಿನ್ನನ್ನು ನೋಡು ಏನು ಮಾಡ್ತೀನಿ ಅಂತ. ಸೊ ನಿಮಗೆ ನೀವು ಮಾತಾಡ್ಕೊಳ್ತಾ ನಿಮ್ಮ ಸಂಭಾಲನೆ, ನಿಮ್ಮ ಎಚ್ಚರ ನಿಮಗಿರಬೇಕು. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಮಹಾವೀರನಾಗಿದ್ದೀನ. ಅಪ್ನೆ ಕೋಬಿ ಮಹಾವೀರ್ ಬನಾನೆ ಕಾ ಪುರುಷಾರ್ಥ ಕರ್ನ. ತನ್ನಂತಾನು ಮಹಾವೀರ ಮಾಡ್ಕೊಳ್ಳೋ ಪುರುಷಾರ್ಥ ಮಾಡ್ಬೇಕ. ಮಾಯೆ ಬಂದರೆ ಮಾಯೆ ಏನೋ ಇನ್ನೊಂದು ಯಾವುದೋ ಒಂದು ಶಕ್ತಿ ಬಂದ್ಬಿಟ್ಟು ನಮ್ಮನ್ನೇನೋ ಮಾಡಿಬಿಡುತ್ತೇನ. ತನ್ನ ಸಂಸ್ಕಾರಗಳೇ ಮಾಯೆ, ತನ್ನ ಬುದ್ಧಿ ಬಾಬು ನೆನಪಲ್ಲಿಲ್ಲದೆ ಜ್ಞಾನದ ಬುದ್ಧಿ ಕೆಲಸ ಮಾಡದೇ ಇರೋದೇ ಮಾಯೆ. ತಾನೇ ತನಗೆ ಮಾಯೆ ಇನ್ನೊಂದು ಎಲ್ಲಿಂದನೂ ಬರ್ತಾ ಇಲ್ಲ. ಈ ಭ್ರಮೆಗಳಲ್ಲಿ ಇರ್ಕೂಡ್ದು. ಮಾಯೆ ಬಂದ್ಬಿಡ್ತು, ಮಾಯೆ ಎಲ್ಲಿಂದ ಬಂತು? ನಾನೇ ನನಗೆ ಮಾಯೆ. ಫಸ್ಟ್ ಪಾಯಿಂಟ್. ಸರಿಯಾಗಿ ಕಣ್ಣು ತೆರೆದು ಬಾಬವ್ರನ್ನ ನೋಡ್ಬೇಕಲ್ಲ, ಜ್ಞಾನ ಏನು ಹೇಳ್ತಿದ್ದಾರೆ. ತಾನು ಒಳಗಡೆ ನೋಡ್ಕೊಳ್ಬೇಕು. ಅರೆ ಆತ್ಮ, ನಿನಗೇನು ಇಂಟ್ರೆಸ್ಟು? ವಿನಾಶ ತಲೆ ಮೇಲೆ ಕೂತಿದೆ, ಸ್ಮಶಾನ ಇದು, ಜಗತ್ತು ಹೋಗೋದಿದೆ, ಏನು ಮಾಡ್ಬೇಕೀಗ ನೀನು? ಇದನ್ನ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ಮಾಯೆ ಅಂತೆ. औरों को भी महावीर बनाने का पुरुषार्थ करना है. ಬೇರೆಯವರನ್ನೂ ಮಹಾವೀರರನ್ನಾಗಿ ಮಾಡೋ ಪುರುಷಾರ್ಥ ಮಾಡಿ. ಜಿतना बहुतों को आप समान बनाएंगे तो ऊंच दर्जा होगा. ಎಷ್ಟು ನೀವು ಅನೇಕರನ್ನ ತನ್ನ ಸಮಾನ ಮಾಡ್ಕೊಳ್ತಿರೋ ಅಷ್ಟು ನಿಮ್ಮ ಪದವಿ ದೊಡ್ಡದಾಗುತ್ತೆ. अपना राज्य भाग्य लेने के लिए रेस करनी. अगर हमारे में ही क्रोध है तो दूसरों को कैसे कहेंगे कि क्रोध नहीं करना है? सच्चाई नहीं हुई ना? लज्जा आना चाहिए, दूसरों को समझाए और वो ऊंच बन जाए, हम नीचे ही रह जाए, ये भी कोई पुरुषार्थ है. ಬಾಬಾ ಪಂಡಿತ್ ಕಿ ಕಹಾನಿ. ಅಂದರೆ ಈ ರಾಮ್ ಅಂತ ಹೇಳ್ರಿ ಪಾರಾಗ್ಬಿಡ್ತೀರಾ ಅಂತೇಳಿ ಅಲ್ಲಿ ಅವರು ನದಿ ಹತ್ರ ಹೋದ್ರೆ ಬೋಟ್ ತಗೊಂಡು ಬರೋ ಅಂತ ನೀವು ಹಂಗೆ ಹೇಳಿದ್ರಲ್ಲ ಸ್ವಾಮಿ ಅಂದರೆ ಅದೆಲ್ಲ ಹೇಳೋಕ್ಕಾಯ್ತು ಅಂತ. ಹಂಗೆ ಬಾಬಾ ಹೇಳ್ತಿರೋದು, ಕ್ರೋಧಕ್ಕೋ ಜೀತನೆ ವಾಲೆ ಬನ್ನ ಹೇ. ಕ್ರೋಧ ತನ್ನಲ್ಲೇ ಇದ್ದರೆ ಬೇರೆಯವ್ರಿಗೆ ಹೆಂಗೆ ಹೇಳ್ತೀರ ಮಕ್ಕಳೇ ಕ್ರೋಧ ಬಿಡಿ ಅಂತ? ಅದರಿಂದ ನಾವು ಏನು ಹೇಳ್ತೀವಿ ಅದರಂತೆ ನಡಿಲಿಕ್ಕೆ ತನ್ನ ಪ್ರಯತ್ನ ಬೇಕು, ತನ್ನ ಪುರುಷಾರ್ಥದ ಚಿಂತೆ ಬೇಕು. ಇಲ್ಲ ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಾಂದರೆ ನಿಮಗೆ ನಾಚಿಕೆ ಆಗಬೇಕು. ಯಾವುದು ಇಲ್ವೋ ನೀವು ಅದನ್ನು ಅನ್ಯರಿಗೆ ಹೇಳ್ತಿದ್ದೀರಾ ಅಂದರೆ ಒಳಗಡೆ ನಾಚಿಕೆ ಆಗಬೇಕು, ನಾನು ಇಲ್ವಲ್ಲ ಹಿಂಗೆ ಅಂತ. ಮಕ್ಕಳಿಗೆ ಹೇಳ್ತಿದ್ದಾರೆ ಬಾಬಾ. ಏನು ಹೇಳ್ತಾರೆ? ಮಕ್ಕಳೇ ಎಷ್ಟು ಚೆನ್ನಾಗಿ ಒಳ್ಳೆ ಪುರುಷಾರ್ಥ ಮಾಡ್ತಿರೋ ಮೇಲೆ ಹೋಗ್ತೀರ. ನಿಮಗೆ ನೀವು ಬೇರೆಯವ್ರಿಗೆ ಹೇಳಿ ಅವರು ದೊಡ್ಡವರು ಅಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಹೋಗ್ಬಿಟ್ಟು ನಿಮಗಿಂತ ದೊಡ್ಡ ಪದವಿ ತೊಗೊಂಡ್ಬಿಟ್ಟು ನೀವು ಹಿಂದೆ ಉಳ್ಕೊಂಡ್ರೆ ಅದು ಸರಿನಾ? ಬಾಬಾ ಹೇಳ್ತಲ್ಲ, ಹೇಳೋರ್ಗಿಂತ ಕೇಳೋರು ಕೆಲವ್ರು ಮುಂದೆ ಹೊರಟೋಗ್ತಾರೆ, ಹೇಳೋರು ಸರಿಯಾಗಿ ಪುರುಷಾರ್ಥ ಮಾಡಲಿಲ್ಲ ಅಂತ. ಅದಕ್ಕೆ ಯಾರ ಕತೆ ಹೇಳ್ತಿರೋದು? पंडितन कहानी. बाप को याद करते तुम इस विषय सागर से क्षीर सागर में चले जाते हो. बाकी ये सब मिसाल बाप बैठ समझाते हैं, जो फिर भक्ति मार्ग में रिपीट करते हैं. भ्रमरी का भी मिसाल है.
तुम ब्राह्मणिया हो ना, बीके ये तो सच्चे सच्चे ब्राह्मण हुए। ಪ್ರಜಾಪಿತ ಬ್ರಹ್ಮ ಕಾ ಜರೂರ್ ಯಹಾ ಹಿ ಹೋಗಾ ವಹಾ ತೋಡೆ ಹಿ ಹೋಗಾ. ಅಂದ್ರೆ ಏನೆಲ್ಲ ಬಾಬವ್ರ ಸಂಗಮ ಯುಗದಲ್ಲಿ ಹೇಳ್ತಾರಲ್ಲ, ಇದೆಲ್ಲ ದ್ವಾಪರದಲ್ಲಿ ಎಕ್ಸಾಂಪಲ್ಸ್. ಭ್ರಮರಿದಿರ್ಲಿ, ಸರ್ಪದಿರ್ಲಿ, ಬಾಬವ್ರು ಇಲ್ಲೇ ಹೇಳಿದ್ದು ಆ್ಯಕ್ಚುಲಿ. ಇವನ್ನೆಲ್ಲ ಅದು ಮುರುಳಿಗಳು ಸಿಗುತ್ತಲ್ಲ, ನೀವು ಬ್ರಾಹ್ಮಣಿಯರು, ರಿಯಲ್ ಬ್ರಾಹ್ಮಣರು, ಅರ್ಥಾತ್ ತಂದೆ ಬ್ರಹ್ಮ ಇದ್ರೆ ತಾನೇ ಬ್ರಾಹ್ಮಣರು ಬರೋದು. ಶಿವಬಾಬನಿಗೆ ಬ್ರಹ್ಮ ಬ್ರಾಹ್ಮಣರು ಬೇಕು. ಯಾಕೆಂದ್ರೆ ರುದ್ರ ಜ್ಞಾನ ಯಜ್ಞವನ್ನ ಯಾರು ಸಂಪಾಲನೆ ಮಾಡೋದು? ಪವಿತ್ರ ಬ್ರಾಹ್ಮಣರು. ಅದಕ್ಕೆ ನೀವು ಬೇಕು ಅಂತಾರೆ ಬಾಬಾ. ಖುಷಿ ಆಗ್ಬೇಕಲ್ವಾ? तुम बच्चों को बहुत होशियार बनना चाहिए. बाबा का प्लान है मनुष्य को देवता बनने का. ಏನ್ ಹೇಳ್ತಾರೆ? ನೀವು ತುಂಬ ಹೋಶಿಯಾರಾಗಬೇಕು ನನ್ನ ಮಕ್ಕಳು. ನನ್ನ ಪ್ಲಾನ್ ಏನು? ನಿಮ್ಮನ್ನ ಮನುಷ್ಯರಿಂದ ದೇವತೆ ಮಾಡಕ್ಕೆ. ये चित्र भी समझाने के लिए है, इनमें लिखत भी ऐसा होना चाहिए. ಚಿತ್ರಗಳೇನು ಬಾಬಾ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದೆಲ್ಲ ಬೇರೆಯವ್ರಿಗೆ ತಿಳಿಸಕ್ತಾನೆ. ಗೀತಾಕ್ಕೆ ಭಗವಾನ್ ಕಾ ये प्लान है. तुम ब्राह्मण चोटी, एक की बात थोड़ी होती है. प्रजापिता ब्रह्मा तो चोटी ब्राह्मणों की हुई ना. ब्रह्मा ही ब्राह्मणों का बाप. इस समय बाप बड़ा कुटुंब वाला, मना परिवार वाला होगा ना. जो फिर तुम दैवी कुटुंब में आते हो, इस समय तुमको बहुत खुशी होती है क्योंकि लॉटरी मिलती है. ಬ್ರಹ್ಮ ತಂದೆಯ ಮಕ್ಕಳು ಬಹು ಪರಿವಾರ ಅಲ್ವಾ? ಬಾಬಾ ಹೇಳ್ತಾರೆ ಇದೇ ಸತ್ಯುಗದ ಪರಿವಾರ ಕಂಟಿನ್ಯೂ ಆಗುತ್ತೆ, ನಿಮಗೆಲ್ಲ ಖುಷಿ ಆಗುತ್ತಲ್ವಾ ಅಂತಿದ್ದಾರೆ ಬಾಬವರು. ಯಾಕೆಂದ್ರೆ ಶಿವ ಬಾಬನ್ ಥ್ರೂ ನಾವು ಬ್ರಹ್ಮನ ಮಕ್ಕಳಾಗಿದ್ದೀವಲ್ವಾ. ಓದ್ಸಕ್ಕೆ ಯಾರು ಬಂದಿರೋದು? ಗೀತಾ ಜ್ಞಾನ ಹೇಳಕ್ಕೆ ಬಾಬಾ ಭಗವಂತ. ಅದಕ್ಕೇನು ಹೇಳ್ತಿದ್ರೆ, ಇಷ್ಟು ದೊಡ್ಡ ಲಾಟ್ರಿ ಸಿಗುತ್ತೆ ಅಂದ್ರೆ ಎಷ್ಟು ಖುಷಿ. ತುಮಾರ ನಾಮ್ ಬಹುತ್ ಹೈ, ಒಂದೇ ಮಾತರಂ. ನಿಮ್ದೆಲ್ಲ ಹೆಸರು ದೊಡ್ಡದು, ಒಂದೇ ಮಾತರಂ ಶಿವಶಕ್ತಿ ಕಿ ಸೇನಾ ತುಮ್ಮು. ಅಕ್ಕಂದ್ರಿಗೆ ಖುಷಿ ಆಗ್ತಿದ್ಯಾ? ಕಳಶ ಇಟ್ಟಿದ್ದಾರೆ, ಕಳಶ ಅಲ್ಗಾಡಂಗಿಲ್ಲ. वो तो सब झूठे हैं, बहुत होने के कारण मूंज पड़ते हैं, इसलिए राजधानी स्थापन करने में मेहनत लगती है. बाप कहते ड्रामा बना हुआ है, इनमें मेरा भी पार्ट है. मैं हूँ सर्वशक्तिवान. मेरे को याद करने से तुम पवित्र बन जाते हो. सबसे जास्ती चुंबक कौन है? मैग्नेट, गॉड मैग्नेट शिव बाबा. वही ऊंचते ऊंच रहते. ಅಂದ್ರೆ ರಾಜಧಾನಿ ಸ್ಥಾಪನೆ ಮಾಡಕ್ಕೆ ಕನ್ಫ್ಯೂಸ್ ಏನು ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಬಾಬಾ ಹೇಳ್ತಾರೆ ನಾನು ಇದೀನಲ್ವಾ ಜೊತೆಯಲ್ಲಿ. ಆದ್ರೆ ಕಷ್ಟ ಅಂತೂ ಪಡ್ಬೇಕಾಗುತ್ತೆ. ನೀವು ಮಕ್ಕಳು ಎಲ್ಲರಿಗೆ ಹೇಳೋದು, ಸರ್ವೀಸ್ ಎಲ್ಲ ಮಾಡಬೇಕಲ್ವಾ. ಆದರೆ ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗಿದೆ ಮಕ್ಕಳೇ, ಇದರಲ್ಲಿ ನಂದು ಪಾರ್ಟ್ ಇದೆ, ನಾನು ಸರ್ವಶಕ್ತಿವಂತ. ಅಂದರೆ ಕೆಲವರು ಸುಳ್ಳು ಜನ ಬಂದು ಏನೇನೋ ಹರಡ್ತಾರಲ್ಲ. ದಾದಿಗಳೆಲ್ಲ ಇನಿಷಿಯಲಿ ಹೋದಾಗ ತುಂಬ ಅಪೋಸಿಷನ್ ನೋಡ್ಬೇಕಾಯ್ತಲ್ಲ. ಆದರೆ ನಮ್ಮ ಜೊತೆ ಬಾಬಾ ಇದ್ದಾರೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಅವರಿಗೆ ವಿಶ್ವಾಸ, ನಶೆ ಇತ್ತು. ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡೋದ್ರಿಂದನೇ ಪವಿತ್ರರಾಗ್ತೀರ. ಎಲ್ಲರನ್ನು ಎಳೆಯೋ ಮ್ಯಾಗ್ನೆಟ್ ಯಾರು? ಶಿವ ಬಾಬಾ. ಬಟ್ ಪವಿತ್ರವಾಗಿರೋರನ್ನೇ ಎಳೆಯೋದು, ಬೇರೆಯವ್ರನ್ನ ಎಳೆಯೋಕ್ಕಾಗಲ್ಲ. ಅವರೇ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ಇದ್ದಾರೆ. ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತಂದೆ ಬಾಬಾ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. ರೋಜ್ ಕಿತ್ನಾ ಪಡಾಯಿ ಪಡ್ತಾ ಇದೆ. ನಿನ್ನೆ ಸಂಡೇ ಮುರಳಿ ಎಷ್ಟು ಜೋರ್ದಾರಾಗಿತ್ತು. ಸೇವಾದಾರಿ ಯಾರು, ತಪಸ್ಸು ಏನು, ಇದೆಲ್ಲ ನೋಡಿದ್ರೆ ಬಾಬೂರು 25 ಪಾಯಿಂಟ್ಸ್ ನೆನ್ನೆ ಎಷ್ಟು ಡೆಪ್ತಲ್ಲಿ ಪಾಯಿಂಟ್ಸ್ ಹೇಳಿದ್ದಾರೆ ಬಾಬಾ. ಇದೆಲ್ಲ ಚಿಂತನೆ ಮಾಡಿ ಮಂಥನ ಮಾಡಿ ಧಾರಣೆಯಲ್ಲಿ ಬರಬೇಕಲ್ವಾ. धारणा के लिए सदा इसी नशे व खुशी में रहना है कि हम 21 जन्मों के लिए बेहद बाबा के वारिस बने.
जिनके वारिस बने हैं उनको याद भी करना है और ಪವಿತ್ರ भी ಜರೂರ್ बनना है. ಕ್ಯಾನ್ಸಲೇ ಮಾಡ್ಬಿಟ್ರಲ್ವಾ, ನನ್ನ ನೆನಪು ಮಾಡಿಲ್ಲ ಅಂದರೆ ನೀವು ವಾರಿಸ್ ಹೆಂಗಾಗಕ್ಕಾಗುತ್ತೆ, ನೆನಪು ಮಾಡಿದೆ ಪಾವನ ಆಗಕ್ಕಾಗಲ್ಲ ಅಂತ ಹೇಳ್ಬಿಟ್ರಲ್ವಾ. ಸದಾ ಈ ನಶೆಯಲ್ಲಿ ಇರಬೇಕಾಗಿದೆ. ನಾವು 21 ಜನ್ಮಗಳಿಗೆ ಬೇಹದ್ ತಂದೆಗೆ ಅಧಿಕಾರಿ ಮಕ್ಕಳು, ವಾರಿಸ್ ಮಕ್ಕಳಾಗಿದ್ದೀವಿ. ಯಾರ ವಾರಿಸು, ಯಾರಿಗೆ ನೀವು ಮಕ್ಕಳಾಗಿದ್ದೀರೋ ಅವ್ರು ನೆನಪು ಮಾಡಬೇಕಲ್ವಾ. ಅಂಡ್ ಪವಿತ್ರರು ನೆನಪು ಮಾಡಿದ್ರೆ ಪವಿತ್ರರಾಗೋದು. ಪವಿತ್ರರಾಗಲೇಬೇಕು, ನೀವು ಆಗಲೇಬೇಕು ಅಂದಾಗ ನೆನಪು ಮಾಡಲೇಬೇಕು. बाप जो श्रेष्ठ कर्म सिखला रहे हैं वही कर्म करना है, ಶ್ರೀಮತ್ लेते रहना है. ತಂದೆ ಏನು ಶ್ರೇಷ್ಠ ಕರ್ಮ ಕಲಿಸ್ತಿದ್ದಾರೆ ಆ ಕರ್ಮನೇ ಮಾಡಬೇಕಾಗಿದೆ. ಶ್ರೀಮತ ತಗೊಳ್ತಾ ಇರ್ಬೇಕು. ಕಂಪಲ್ಸರಿ ಶ್ರೀಮತ ಬಿಟ್ಟು ಕರ್ಮ ಮಾಡಂಗಿಲ್ಲ. ನೋಡೋದು, ಕೇಳೋದು, ಮಾತಾಡೋದು, ಊಟ ಮಾಡೋದು, ನಡೆಯೋದು, ಕೂತ್ಕೊಳ್ಳೋದು, ಮಲ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕರ್ಮಗಳು ಶ್ರೀಮತದ ಪ್ರಮಾಣ. ಅಂಡರ್ಲೈನ್ ಕೇಳಿಸ್ತಿದ್ಯಾ ಎಲ್ಲರಿಗೆ? ಕೇಳ್ತಾ ಟಿಕಾನೆ ಬುದ್ಧಿ ಒಂದು ಕಡೆ ಬರ್ಬೇಕು. ಹೇಳಿದ್ರಲ್ಲ ಕೆನ್ನೆ ಕೊಡ್ಕೊಳ್ರಿ, ಬಾಬನ್ ನೆನಪು ಮಾಡಿಲ್ಲ, ಬುದ್ಧಿ ಹಂಗೆ ಹಿಂಗೆ ಹೋದ್ರೆ ಅಂತ ವರದಾನ. ಮನಸ್ಸಿಗೆ ಹೇಳ್ಬೇಕು, ಈ ಮಂಗಂತರ ಎಲ್ಲೆಲ್ಲೋ ಯಾಕೆ ಹೋಗ್ತೀಯ, ಕೆಲಸ ಏನಿದೆ ನಿನಗೆ ಅಂತ. ಮನಸ್ಸನ್ನ ಸಾಧು ಸಂತರ ಹಂಗೆ ಹೇಳಿದ್ರಲ್ಲ, ಮಂಗಂತರ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಮಂಗ ಅಲ್ಲ, ಬಿಟ್ಟಿದ್ದು ನಾವೇ ಅಲ್ವಾ. ಹೇಳ್ಬೇಕು. ಈಗ ಮಹಾವೀರ ಹನುಮಂತ ಆಗ್ಬೇಕಂದ್ರೆ ಏನು ಹೇಳಿದ್ರು ಬಾಬವರು? ಬಂದರ್ಪನ ಚೋಡ್ನಾಯನ, ಮನಸ್ಸು ಬುದ್ಧಿಯ ಸಂಸ್ಕಾರಗಳ ಬಂದರ್ಪನ, ಅದನ್ನು ತಗೊಂಬಂದಿದ್ದಲ್ವಾ, ತೆಗೆದಾಕ್ಬೇಕು. ವರದಾನ ಎಷ್ಟು ಚೆನ್ನಾಗಿದೆ ನೋಡಿ. ಮನ್ಸಾ ಪರ್ ಫುಲ್ ಅಟೆನ್ಷನ್ ದೇನೆ ವಾಲೆ ಚಡ್ತಿ ಕಲಾ ಕೆ ಅನುಭವಿ ವಿಶ್ವ ಪರಿವರ್ತಕ್ ಭವ. ಮನ್ಸ ಮೇಲೆ ಫುಲ್ ಅಟೆನ್ಷನ್ ಕೊಡೋರೆ ನಿರಂತರ ಉನ್ನತಿಯ ಅನುಭವಿಗಳು, ಅವರೇ ವಿಶ್ವ ಪರಿವರ್ತಕರು. ಮನ್ಸ ಮೇಲೆ ಅಟೆನ್ಷನ್ ಪ್ಲೀಸ್ ಅಂತಿದ್ದಾರೆ ಬಾಬಾ. अब लास्ट समय में मनसा द्वारा ही विश्व परिवर्तन के निमित्त बनना है. इसलिए अब मनसा का एक संकल्प भी व्यर्थ हुआ तो बहुत कुछ गमाया. एक संकल्प को भी साधारण बात न समझो. वर्तमान समय संकल्प की हलचल भी बड़ी हलचल गिनी जाएंगी, क्योंकि अब समय बदल गया है, पुरुषार्थ की गति भी बदल गई है. तो संकल्प में सदा फुल स्टॉप चाहिए. जब मनसा पर इतना अटेंशन हो तब चढ़ती कला द्वारा विश्व परिवर्तक बन सकेंगे. ಈಗ ಲಾಸ್ಟ್ ಸಮಯ ಆಗಿರೋದ್ರಿಂದ ಮನಸಾ ಮುಖಾಂತರ ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗಬೇಕಾಗಿದೆ. ಅದರಿಂದ ಮನಸಾ ಅಂದರೆ ಒಂದು ಸಂಕಲ್ಪ ವೇಸ್ಟ್ ಆದ್ರೂ ನೀವು ತುಂಬ ಕಳ್ಕೊಂಡು ಬಿಡ್ತೀರಾ. ಒಂದು ಸಂಕಲ್ಪನೂ ವ್ಯರ್ಥ ಬಿಡಿ. ಸಾಧಾರಣನೂ ಬರಂಗಿಲ್ಲ, ಕರ್ಮ ಕಾನ್ಷಿಯಸ್ ಬರಂಗಿಲ್ಲ. ವರ್ತಮಾನ ಸಮಯ ತುಂಬ ಆವಾಗ ಹೇಳಿದ್ರಂದರೆ ಈಗ ಎಷ್ಟು ಹೆಚ್ಚು ಕಡಿಮೆ ಆಗ್ತಿದೆ. ನಿಮ್ದು ಏನಾದರೂ ಒಂದಿಷ್ಟು ವ್ಯರ್ಥದ ಹಲ್ಚಲ್ ಇದ್ರೂ ಇದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಎಣಿಸಲಾಗುತ್ತೆ. ಯಾಕೆ? ಟೈಮ್ ಬದಲಾವಣೆ ಆಗಿದೆ, ಪುರುಷಾರ್ಥದ ಗತಿ ಬದಲಾವಣೆ ಆಗಿದೆ. ಕೇಳಿಸ್ತಿದೆಯಲ್ವಾ ಎಲ್ರಿಗೆ? ಟೈಮ್ ಬದಲಾವಣೆ ಆಯ್ತಂದರೆ ಪುರುಷಾರ್ಥದ ಗತಿ ಆ್ಯಂಡ್ ಫಲ ಎರಡೂ ಚೇಂಜ್ ಆಗಿದೆ. ಅದಕ್ಕೆ ಪ್ರತಿ ಸಂಕಲ್ಪ ಫುಲ್ ಸ್ಟಾಪ್. ಡ್ರಾಮಾ ಅನುಸಾರ ಏನು ನಡೀತಿದೆ ಫುಲ್ ಸ್ಟಾಪ್. ತನ್ನ ಮನಸ್ಸಿನ ಮೇಲೆ ಇಷ್ಟು ಅಟೆನ್ಷನ್ ಇರಲಿ, ಏರುವ ಕಳೆ ಆಧಾರದ ಮೇಲೆ ವಿಶ್ವ ಪರಿವರ್ತಕರಾಗ್ತೀರಾ. ಸ್ಲೋಗನ್ कर्म में योग का अनुभव होना अर्थात कर्मयोगी बनना है. ಕರ್ಮದಲ್ಲಿ ಯೋಗದ ಅನುಭವ ಆಗೋದು ಅರ್ಥಾತ್ ಕರ್ಮಯೋಗಿ ಆಗೋದು. ಕರ್ಮ ಮಾಡ್ತಾ ನಾನು ಆತ್ಮ ನಿರಾಕಾರಿ, ಇಂದ್ರಿಯಗಳ ಆಧಾರ ತಗೊಂಡು ಕರ್ಮ ಮಾಡ್ತಿದ್ದೀನಿ ಅನ್ನೋ ಸ್ಮೃತಿ ಏನಿದೆ ಇದು ಸದಾ ಇರಬೇಕಾಗಿದೆ. ತುಂಬ ಇಂಪಾರ್ಟೆಂಟ್ ಮಾತು. ಶ್ರೀಮತ ಏನು ಸದಾ ನನ್ನ ನೆನಪಲ್ಲಿ ಇರುವಂತ ತಾನೇ. ಮಧುರ ಮಕ್ಕಳೇ ಏನು ಮಾಡಿದ್ರು? ಶ್ರೀಮತದ ಮೇಲೆ ಭಾರತವನ್ನು ಸ್ವರ್ಗ ಮಾಡೋ ಸೇವೆ ಮಾಡಬೇಕಾಗಿದೆ. ಕೇಳಿಸ್ತಾ? ಅಂಡರ್ಲೈನು.
ಶ್ರೀಮತದ ಮೇಲೆ ಭಾರತ ಸ್ವರ್ಗ ಮಾಡಬೇಕಂದ್ರೆ ಸ್ವರ್ಗದಲ್ಲೇನಿದೆ? ಪವಿತ್ರತೆ. ಅದಕ್ಕೆ ನೀವು ಸ್ವಯಂ ನಿರ್ವಿಕಾರಿಗಳಾಗಿ ಆಮೇಲೆ ನೀವು ಬೇರೆಯವ್ರಿಗೆ ಹೇಳ್ಬೇಕಾಗಿದೆ. ಕೇಳಿಸ್ತಾ? ಓಂ ಶಾಂತಿ. ನೆನ್ನೆ ಎಲ್ಲ ಏನು ಹಬ್ಬದಲ್ಲಿ ಬ್ಯುಸಿ ಇದ್ರೆ ಏನು ಸ್ಯಾಟರ್ಡೇ ಸಂಡೇ ಎಲ್ಲರೂ ಸರಿಯಾಗಿ ಅಟೆಂಡ್ ಆಗಲಿಲ್ಲ. ಕೆಲವ್ರು ಅಕ್ಕಂದ್ರು ಇಷ್ಟು ಲಗನ್ನಲ್ಲಿ ಇದ್ದಾರೆ, ನಾನು ಎಲ್ಲರ ಹೆಸರುಗಳನ್ನು ನೋಡ್ತಾ ಇದ್ದೀನಿ, ಎಷ್ಟು ಜನ ಅಟೆಂಡ್ ಆಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಹಬ್ಬನೇ ದೊಡ್ಡದಾಗ್ಬಿಡ್ತು, ನಿಮ್ಮ ಉನ್ನತಿ ದೊಡ್ಡದಾಗ್ಲಿಲ್ವಲ್ಲ. ತುಂಬ ಕಡಿಮೆ ನಂಬರ್ ಇತ್ತು. ಅದರಿಂದ ದಯವಿಟ್ಟು ದಾದಿಗಳ ಕ್ಲಾಸ್ ಏನಕ್ಕೆ ಆಗ್ತಿರೋದು? ಅಷ್ಟು ಡೀಪ್ ಕ್ಲಾಸಸ್ಸನ್ನು ಸೆಲೆಕ್ಟ್ ಮಾಡಿ ಉನ್ನತಿಗೆ ಆಗ್ತಾ ಇದ್ರೆ ಅದು ಅರ್ಥ ಆಗ್ತಿದೆಯೋ ಅಥವಾ ಇಲ್ವೋ? ದಾದಿಗಳು ಅವರು ಪುರುಷಾರ್ಥದ ಮಾರ್ಗ ಕ್ರಾಸ್ ಮಾಡಿ ಕರ್ಮಾತೀತರಾದರು. ಅದರಲ್ಲಿ ಅವರ ಅನುಭವಗಳ ತಾಕತ್ ತುಂಬಿದೆ. ಅಷ್ಟೇ ಅಲ್ಲ, ಅದೇ ನಮಗದು ವರದಾನ, ಆಶೀರ್ವಾದ ಆಗುತ್ತೆ. ಅವರು ಅಷ್ಟೆಲ್ಲ ನಮಗೆ ರಿಫೈನಾಗಿ ತನ್ನ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ. ಅದನ್ನು ಯಾರಾದರೂ ಮಿಸ್ ಮಾಡ್ತಾರಾ? ಸೊ ಅದರಿಂದ ದಯವಿಟ್ಟು ಸ್ಯಾಟರ್ಡೇ ಟೀಚರ್ಸ್ ಅಕ್ಕಂದರು ದಯವಿಟ್ಟು ಬಹುಶಃ ಅಟೆನ್ಷನ್ ಪ್ಲೀಸ್. ನೀವೆಲ್ಲರೂ ಎಲ್ಲರಿಗೆ ಕಂಪಲ್ಸರಿ ನಿಮ್ಮ ಸೆಂಟ್ರಿಂದ 8 ಜನ ಅಟೆಂಡ್ ಆಗ್ತಾರೆ ಅಂತ ನೀವು ಹೇಳಬೇಕು. ನಮಗೆ ನಂಬರ್ ಕಳಿಸ್ಬೇಕು, ನಮ್ಮ ಸೆಂಟ್ರಿಂದ ಇಷ್ಟು ಜನ ಅಂತ. ಇಲ್ಲಾಂದ್ರೆ ಏನಾಗ್ತಿದೆ ಅಂದರೆ ಗುಂಪಲ್ಲಿ ಗೋವಿಂದ ಅನ್ನೋ ತರಹ ಎಲ್ಲರೂ ಅವ್ರವ್ರ ಕತೆಗಳಲ್ಲಿದ್ದರೆ ಶಿವಬಾಬೋರಿಗೆ ಸಹಯೋಗ ಯಾರು ಕೊಡೋದು? ಯೋಗದ ಸಹಯೋಗ ಬೇಕಲ್ವಾ? ನಮ್ಗೆ ಹೆಂಗೆ ಬೇಕೋ ಹಂಗೆ ನಡೆಯಂಗಿಲ್ಲ. ಡೈರೆಕ್ಷನ್ಸ್ ಏನು ಸಿಗುತ್ತೆ ಅದ್ರ ಮೇಲೆ ತಾನೇ ಇರಬೇಕು. ಮಧುಬನದಲ್ಲಿ ಕಂಟಿನ್ಯೂಯಸ್ ಬಟ್ಟಿ ಕಂಟಿನ್ಯೂಯಸ್ ನಡೀತಿದೆ. ನಿಮಗೆ ವಾರಕ್ಕೆ 2 ದಿನ ಅಂದ್ರೂ ನೀವು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತೀರಲ್ವಾ? ಇದರ ಅರ್ಥ ಏನು? ಬಾಬುವರು ಮಾತನ್ನು ಕೇರ್ಲೆಸ್ ಮಾಡ್ತಿದ್ದೀರಾ ಅಂತ. ಬಾಬಾ ನೋಡಿ ಇವತ್ತು ಹೇಳಿದ್ರು, ಟೈಮ್ ಚೇಂಜ್ ಆಗಿದೆ, ನೀವು ನಿಮ್ಮ ಪುರುಷಾರ್ಥ ರೀತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನೆನ್ನೆ ಏನು ಹೇಳಿದ್ರು? ದೃಢತಾ ಸಂಪನ್ನ ತಪಸ್ಸು ಮಾಡಿ ಅಂದರು. ಅಟ್ಲೀಸ್ಟ್ ವಾರಕ್ಕೆ 2 ಸಾರಿ ಕೂತ್ಕೊಂಡು ಅಪ್ಪನೇಕೋ ಘೋಟೋತೋ ನಶಾ ಚಡೆ ತನ್ನನ್ನು ಸರಿಯಾಗಿ ಇದು ಮಾಡ್ಬೇಕು. ಟೀಚರ್ಸ್ ಸ್ವಯಂ ಎಲ್ಲರೂ ನಾವು ಎವ್ರಿ ವೀಕ್ ಅಟೆಂಡ್ ಆಗ್ತಿದ್ದೀವಿ ಅನ್ನೋದು ಪ್ರೆಸೆಂಟ್ ಏನಿದೆ ಅದು ಎಲ್ಲರೂ ಮಾಡಬೇಕು. ಅದು ತೆಲುಗು ಇರಲಿ, ಕನ್ನಡ ಇರಲಿ, ಯಾರೇ ಇರಲಿ, ಎಲ್ಲರೂ ಟೀಚರ್ಸ್ ಅಕ್ಕಂದರು ಕಂಪಲ್ಸರಿ ಬಟ್ಟಿಯಲ್ಲಿ ಇರಬೇಕು. ನಿಮ್ಮ ನಂಬರ್ ನಾವು ಮಾಡಿದ್ವಿ ಇಲ್ಲ ಅನ್ನೋದನ್ನು ನೀವು ಮೆಸೇಜ್ ಕಳಿಸ್ಬೇಕು ಇಲ್ಲಿಗೆ. ಇದು ಕಂಪಲ್ಸರಿ. ಅಂದರೆ ನಿಮಗೆ ಉನ್ನತಿಯ ಚಿಂತೆ ಇಲ್ಲ, ನಾನೇನೋ ಯೋಗ ಮಾಡ್ಕೊಂಬಿಡ್ತೀನಿ ಅಂತಲ್ಲ. ದಾದಿಗಳ ಕ್ಲಾಸ್ ಸ್ವಲ್ಪ ಗಮನ ಇಟ್ಟು ಏಕಾಂತದಲ್ಲಿ ಸೈಲೆನ್ಸಲ್ಲಿ ಕೇಳಬೇಕು, ಅವಾಗಲೇ ಅದು ಅರ್ಥ ಆಗೋದು. ಇದು ಜಾನಕಿ ದಾದಿ ನೆನ್ನೆ ಕ್ಲಾಸು ಇದೂ ಅರ್ಥ ಆಗಲ್ಲ. ಯಾಕೆಂದರೆ ಬುದ್ಧಿ ಮನಸ್ಸು ಬುದ್ಧಿ ಇದೆ ನೋಡಿ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿನೇ ಇರಲ್ಲ, ಅಷ್ಟು ಮೋಸ ಮಾಡುತ್ತೆ. ಯಾಕೆಂದರೆ ಇಚ್ಛೆಗಳು, ಮೋಹ ಮಮತೆಗಳು ಅದನ್ನು ಬಿಡೋಕ್ಕೆ ರೆಡಿ ಇರಲ್ಲ. ಮನಸ್ಸು ಬುದ್ಧಿ ಎಲ್ಲಿ ಹೊರಟೋಗುತ್ತೋ ಅಂತ ಅದನ್ನು ಹಿಡ್ಕೊಳಕ್ಕೆ ನೋಡ್ತೀರಾ, ಬಟ್ ಆದರೆ ಎಲ್ಲ ಕಳ್ಕೊಳ್ತೀರಾ. ಸೇವೆನೂ ನಮ್ಮದಲ್ಲ, ಸೇವೆ ಬಾಬಂದು, ಅವ್ರು ನೋಡ್ಕೋತಾರೆ. ಫಸ್ಟ್ ನಮ್ಮ ಉದ್ಧಾರದ್ದಷ್ಟೇ ಯೋಚನೆ, ನಮ್ಮ ಚಿಂತೆ ಮಾಡ್ಕೋಬೇಕೀಗ. ಕಂಪ್ಲೀಟ್ ಪರಿವರ್ತನೆಗೆ ಇದು ಏನು ಮಾರ್ಜಿನ್ ಸಿಕ್ಕಿದೆ, ಟೈಮ್ ಸಿಕ್ಕಿದೆ, ಇದನ್ನು ದಯವಿಟ್ಟು ವೇಸ್ಟ್ ಮಾಡ್ಕೊಳ್ಳಂಗಿಲ್ಲ.